Welcome to Consumax Business Tycoon Academy. My name is Satyanarayan VR, and today we are going to have an awesome topic. ಏನದು ಕರೋಡ್ಪತಿಗಳು ಕೋಟ್ಯಾಧಿಪತಿಗಳು ಹೇಗೆ ಯೋಚನೆ ಮಾಡ್ತಾರೆ, ಹೇಗೆ ಡಿಸಿಷನ್ ತಗೊಂತಾರೆ, ಹೇಗೆ ಆಕ್ಟ್ ಮಾಡ್ತಾರೆ, ಅಂದ್ರೆ ಹೇಗೆ ಬಿಸ್ನೆಸ್ ನ ನಡೆಸ್ಕೊಂಡು ಹೋಗ್ತಾರೆ, ಹೇಗೆ ಅಚೀವ್ಮೆಂಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. Are you all ready to learn? Good. So book paper, pen, notepad ತಗೊಂಡಿದ್ದೀರಲ್ವಾ ಬರೀಲಿಕ್ಕೆ. And I tell ಪ್ರತಿ ಸತಿ ಮಂಡೇ ಮೆಂಟರಿಂಗ್ ಸೆಷನ್ ಬರಬೇಕಾದಾಗ ಕೀಪ್ ಎ ಬುಕ್ ಅಂಡ್ ಪೆನ್ ಅಂಡ್ ಪೇಪರ್, ಬಿಕಾಸ್ ಥಿಂಕಿಂಗ್ ಮೈಂಡ್ ಮಾಡಬೇಕಾಗಿರೋದು, ಮೆಮೊರಿ ಎಲ್ಲ ಮಾಡಬೇಕಾಗಿರೋದು, ಮೆಮೊರಿ ಪೇಪರ್ ಪುಸ್ತಕ ಅಥವಾ ನಿಮ್ಮ ಮೊಬೈಲ್ ಅಲ್ಲಿ ಟೈಪ್ ಮಾಡಿಟ್ಟು ಅದು ಮಾಡಬೇಕಾಗಿರೋದು. ನೌ ಇಟ್ಸ್ ಅ ಥಿಂಕಿಂಗ್ ಟೈಮ್. ಸೊ ಥಿಂಕಿಂಗ್ ಟೈಮ್ ಮೈಂಡ್ ಅಲ್ಲಿ ಇರೋ ಬರೋ ಐಡಿಯಾನ ಟ್ರಾನ್ಸ್ಫರ್ ಮಾಡಿ ಪೇಪರ್ ಇಡಬೇಕು. ಸೊ ಒಂದ್ಸತಿ ಏನಾಗುತ್ತೆ, ಕ್ಲಾಸಸ್ ಅಟೆಂಡ್ ಮಾಡಬೇಕಾದ್ರೆ ಒಳ್ಳೊಳ್ಳೆ ಐಡಿಯಾಸ್ ಬರುತ್ತೆ. ಐಡಿಯಾನ ಕ್ಯಾಪ್ಚರ್ ಮಾಡೋಕ್ಕೆ ಮೈಂಡ್ ಅಲ್ಲೇ ಇಟ್ಕೊಂಡಿರ್ತೀವಿ, ಮೆಮೊರಿ ಜಾಸ್ತಿ ಆಗ್ಬಿಡುತ್ತೆ, ಹೊಸ ಐಡಿಯಾಸ್ ಬರೋದಿಲ್ಲ. ಬಿಕಾಸ್ ಯು ಡೋಂಟ್ ಹ್ಯಾವ್ ಎ space given for a new idea to come. Correct? So first thing, this Karodpati I am teaching you after I am becoming Karodpati, but that thinking was not now from the beginning, right? ನನಗೆ 6ನೇ ಕ್ಲಾಸ್ ಅಲ್ಲೇ ಈ ಪ್ರಶ್ನೆ ಬಂದಿತ್ತು, ಯಾಕೆ ಕೆಲವರು ಜೀವನದಲ್ಲಿ ಯಶಸ್ಸು ಪಡಿತಾರೆ, ಕೆಲವರು ಯಶಸ್ಸು ಪಡಿತಾರೆ, ತುಂಬಾ ಜನ ಫೇಲ್ಯೂರ್ ಆಗ್ತಾರೆ. You should have this question, right? So ಕರೋಡ್ಪತಿಗಳು ಹಿಂಗೆ ಯೋಚನೆ ಮಾಡ್ತಾರೆ. ಫಸ್ಟ್ ಥಿಂಗ್, they have a income generating aim, ಒಂದು ಗುರಿ ಇರುತ್ತೆ. So I'm going to tell 2 stories now. Do you want to stories ತುಂಬಾ ಬೇಗ ಕನೆಕ್ಟ್ ಆಗುತ್ತೆ? Do you want story? Type story. Yeah, story. Good. Now ಒಂದು ಹುಡುಗ ಇದ್ದ, ತಂದೆ ಅವ್ರಿಗೊಂದು ಕೆಲಸ ಕೊಡ್ತಾರೆ. ಪಕ್ಕದ ಹಳ್ಳಿಗೆ ಹೋಗ್ಬಿಟ್ಟು ಅಲ್ಲಿರತಕ್ಕಂತ ಒಬ್ಬ ಊರಿನ ಮುಖ್ಯ ವ್ಯಕ್ತಿಗೆ ಈ ಲೆಟರ್ ಕೊಟ್ಬಿಟ್ಟು ಬಾಪ್ಪ, ಅವ್ರ ಹತ್ರ ಸೈನ್ ತಗೊಂಬ ಅಂತ ಹೇಳ್ತಾರೆ. ಓಕೆ ಅಪ್ಪ ಅಂತ ಅವ್ನು ನಡ್ಕೊಂಡು ಹೋಗ್ತಾನೆ. ಬಟ್ ಇನ್ ಬಿಟ್ವೀನ್ ಅಲ್ಲಿ ಒಂದ್ ಹಳ್ಳಿಯಿಂದ ಇನ್ನೊಂದು ಹಳ್ಳಿ ಮತ್ತೆ ಒಂದು ಸಣ್ಣ ಕಾಡಿರುತ್ತೆ. ಸೊ ಆ ಕಾಡಲ್ಲಿ ಅವ್ನಿಗೊಂದು ಏನಪ್ಪ ಕಾಣಿಸುತ್ತೆ ಅಂದ್ರೆ, ದೊಡ್ಡ ಬಿಲ್ ವಿದ್ಯೆಗಾರ ಬಿಲ್ ವಿದ್ಯೆ ಅಂದ್ರೆ ಏನು, ಆರ್ಚರರ್. ಪ್ರತಿಯೊಂದೊಂದು ಮರಕ್ಕೂ ಬುಲ್ಸೈಗೆ ಕರೆಕ್ಟಾಗಿ ಬಾಣ ಹೊಡೆದಿರ್ತಾರೆ. ಅವ್ನಿಗೆ ಆಶ್ಚರ್ಯ, ಇಷ್ಟು ಪ್ರತಿಯೊಂದೊಂದು ಮರುಕು ಅಕ್ಯುರೇಟ್ ಆಗಿ ಹೊಡೆದಿರತಕ್ಕಂಥ ಮಹಾನ್ ಭಾವ ಯಾರಪ್ಪ ಇವರು, ಅವ್ರು ನೋಡ್ಬೇಕು ಅಂದ್ಕೊಳ್ತಾನೆ. ಬಟ್ ಟೈಮ್ ಆಗ್ಬಿಡ್ತಿಲ್ಲ ಅಂತ ಅವನು ಪಕ್ಕದ ಹಳ್ಳಿಗೆ ಹೋಗ್ಬಿಡ್ತಾನೆ. ಸೈನ್ ಮಾಡಿ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರ್ಬೇಕಾದ್ರೆ ಹಿ ಸೀಸ್ ಒನ್ ಸ್ಮಾಲ್ ಗರ್ಲ್, ಒಂದು 12-13 ಇಯರ್ ಒಂದು ಹುಡುಗಿ ಆಟ ಆಡ್ಕೊಂಡು, ಅಂಡ್ ಶಿ ವಿಲ್ ಬಿ ಪ್ಲೇಯಿಂಗ್. ಈ ಹುಡುಗ ಕೇಳ್ತಾನೆ, ಇಲ್ಲಿ ಆ ಆರ್ಚರರ್ ಇದ್ದಾರಲ್ವಾ, ಅವ್ರ ಭೇಟಿ ಆಗ್ಬೇಕು ನಾನು. ಅವಳು ಆಟ ಆಡ್ ಅನ್ಕೊಂಡೆ, ಏನ್ ಸಮಾಚಾರ ಅಂತ. ಇಂಥ ದೊಡ್ಡ ವ್ಯಕ್ತಿ ಅವರು, ಇಂತಹ ಸಾಧಕರು, ನಾನು ಅವ್ರ ಹತ್ರ ಆಶೀರ್ವಾದ ತಗೊಬೇಕು. ಏನಕ್ಕೆ ಅಂತ ಕೇಳ್ತಾಳೆ. ಏನಿಲ್ಲ ನೋಡಿ, ಪ್ರತಿಯೊಂದೊಂದು ಬುಲ್ಸೈ ಅಂದ್ರೆ ಆ ಒಂದು ಚಕ್ರಕ್ಕೆ ಕರೆಕ್ಟಾಗಿ ಸೆಂಟ್ರಿಗೆ ಬಾಣ ಹೊಡೆದಿದಾರಲ್ಲ, ಅದಕ್ಕೋಸ್ಕರ. ಹೌದಾ, ನನ್ ಕಾಲಿಗೆ ನಮಸ್ಕಾರ ಮಾಡಿ ಆಶೀರ್ವಾದ ಮಾಡ್ತೀನಿ ಅಂತ ಹುಡುಗಿ ತರನ್ ಮಾಡ್ತೆ. ಹೋಗಮ್ಮ, ಯಾರೋ ಅವ್ರ ಪರಿಚಯ ಮಾಡ್ಕೊಡು. ಇಲ್ಲ ನಾನೇ ಅದು ಅಂತ ಎಷ್ಟೊಂದ್ಸತಿ ಹೇಳ್ತಾಳೆ ಹುಡುಗಿ. ಹೆಂಗೆ ನೀನೇ ಅದು ಹೇಳು ಅಂದ್ರೆ, ಆ ಹುಡುಗಿ ಏನ್ ಗೊತ್ತಾ ಮಾಡ್ತಾಳೆ, ತನ್ನ ಕೈಯಲ್ಲಿ ಬಾಣ ಇರುತ್ತೆ. ಆ ಬಾಣ ತಗೊಂಡು ಏನ್ ಮಾಡ್ತಾಳೆ, ಮರಕ್ಕೆ ಚುಚ್ತಾಳೆ. ಚುಚ್ಚಿದ್ಮೇಲೆ ಆ ಹತ್ರ ಇರ್ತಕ್ಕಂಥ ಚಾಕ್ ಪೀಸ್ ತಗೊಂಡು ಮರದ ಸುತ್ತ ಒಂದು ಸರ್ಕಲ್ ವೃತ್ತಾಕಾರ ಹೊಡಿತಾಳೆ. ನಾನು ಹಿಂಗೆ ಪ್ರತಿದಿನ ಮಾಡ್ತಾ ಇರೋದು. ಆರ್ಡಿನರಿ ಪೀಪಲ್ ಏನೇ ದುಡಿದ್ರು ಅದನ್ನ ಅವ್ರ ಇನ್ಕಮ್ ಅಂತ ತಿಳ್ಕೊಂತಾರೆ. ಕರೋಡ್ಪತಿಗಳು ಇನ್ಕಮ್ ಜನರೇಟಿಂಗ್ ಗುರಿನ ಇಟ್ಕೊಂಡಿರ್ತಾರೆ. ಫಸ್ಟ್ ಥಿಂಗ್, ದೇ ಹ್ಯಾವ್ ಎ ಏಮ್ ಟು ಬಿಕಮ್ ಕರೋಡ್ಪತಿ. ಕರೋಡ್ಪತಿಗಳು ಯೋಚನೆ ಮಾಡೋದೇನು, ಲಕ್ಷ ದುಡಿಬೇಕಾದ್ರೆ ಕೋಟಿ ದುಡಿಯೋ ಪ್ಲಾನ್ ಇಟ್ಟಿರ್ತಾರೆ, 1000 ದುಡಿಬೇಕಾದ್ರೆ ಕೋಟಿ ದುಡಿಯೋ ಪ್ಲಾನ್ ನ ಅವರು ಇಟ್ಕೊಂಡಿರ್ತಾರೆ. ಗುರಿ ಇರ್ಬೇಕು ಫಸ್ಟ್. ತುಂಬಾ ಸತಿ ಏನಾಗುತ್ತೆ, ಗುರಿನೇ ಇರೋದಿಲ್ಲ. ಒಂದು ಏರೋಪ್ಲೇನ್ ಸ್ಟಾರ್ಟ್ ಆದಾಗ ಗುರಿ ಇಟ್ಕೊಂಡು ಸ್ಟಾರ್ಟ್ ಆಗುತ್ತಾ, ಡೆಸ್ಟಿನೇಷನ್ ಇಟ್ಕೊಂಡು ಸ್ಟಾರ್ಟ್ ಆಗುತ್ತಾ, ಅಥವಾ ಸುಮ್ಮನೆ ಸ್ಟಾರ್ಟ್ ಮಾಡ್ಬಿಟ್ಟು ಆಮೇಲೆ ಆಕಾಶಕ್ಕೆ ಹಾರಿದ್ಮೇಲೆ ಎಲ್ಲಿ ಹೋಗ್ಬೇಕಂತ ಯೋಚನೆ ಮಾಡ್ತಾರೆ. ಅಲ್ಲೂ ಇನ್ಕಮ್ ಶುರು ಮಾಡಿದಾಗ, ಅಂದ್ರೆ ಕೆಲ್ಸಕ್ಕೆ ಜಾಯ್ನ್ ಆದಾಗ, ಬಿಸ್ನೆಸ್ ಸ್ಟಾರ್ಟ್ ಮಾಡಿದಾಗ ಏನಂತ ಸ್ಟಾರ್ಟ್ ಮಾಡಿದ್ರೆ, ಕರೋಡ್ಪತೀಸ್ ಆಗೋರು ಕರೋಡ್ಪತಿ ಪ್ಲಾನ್ ಏನ್ ಇಟ್ಕೊಂಡು ಸ್ಟಾರ್ಟ್ ಮಾಡ್ತಾರೆ. ವ್ಯತ್ಯಾಸ ಇದೆ, ಗುರಿ ಮತ್ತೆ ಯೋಜನೆ. ಏಮ್ ಪ್ಲಾನ್ 2 ವ್ಯತ್ಯಾಸ ಇದೆ, ಎಕ್ಸ್ಪ್ಲೇನ್ ಮಾಡ್ತೀನಿ. ದ ಫಸ್ಟ್ ಥಿಂಗ್, ಪೀಪಲ್ ಹೂ ಅರ್ನ್ ಕರೋಡ್ಸ್, ದೇ ಹ್ಯಾವ್ ಎ ಕರೋಡ್ ಏಮ್. ಮಹಾಭಾರತದಲ್ಲಿ 2ನೇ ಸ್ಟೋರಿ ಹೇಳ್ತೀನಿ. ದ್ರೋಣಾಚಾರ್ಯರು ತಮ್ಮ ಶಿಷ್ಯಂದಿರ ಒಂದು ಕಲ್ತಿರೋ ಸಾಧನೆಗಳು ಏನಿದೆ, ಅವರ ಒಂದು ಎಫಿಷಿಯನ್ಸಿ ಎಷ್ಟಿದೆ ಅಂತ ಚೆಕ್ ಮಾಡೋಣ ಅಂತ ಏನ್ ಮಾಡ್ತಾರೆ, ಎಲ್ರಿಗೂ ಕರೆದ್ಬಿಟ್ಟು ಒಂದೊಂದು ಕೆಲಸ ಕೊಡ್ತಾರೆ. ಏನದು,
ನೋಡಪ್ಪ ಅಲ್ಲಿ ಮರದ ಮೇಲೆ ಪಕ್ಷಿ ಇದೆ, ಪಕ್ಷಿಯ ಕಣ್ಣಿಗೆ ಗುರಿ ಇಡಿ ಅಂತ ಹೇಳ್ಬಿಟ್ಟು ಬಿಲ್ಲು ಬಾಣ ಕೊಡ್ತಾರೆ. ಸೊ ಎಲ್ಲರೂ ಬಿಲ್ಲು ಬಾಣ ಒಂದು ಗುರಿ ಇಟ್ಬಿಟ್ಟು ಸುಮ್ಮನೆ ನೋಡಿ ಏನ್ ಗುರಿ ಇಡಿ, ಏನ್ ಕಾಣಿಸುತ್ತೆ ನನ್ಗೆ ಹೇಳ್ಬೇಕು ಅಂತಾರೆ. ಎಲ್ಲರೂ ಗುರಿಗಳು ಇಟ್ಮೇಲೆ ಒಬ್ಬೊಬ್ಬರಿಗೆ ಕೇಳ್ತಾರೆ ಏನ್ ಕಾಣಿಸ್ತಾ ಇದೆ ಅಂತ. ಒಬ್ಬೊಬ್ರು ಒಂದೊಂದು ಸ್ಟೋರಿ ಹೇಳ್ತಾರೆ. ನಿಮ್ಗೂ ಗೊತ್ತದು, ಗುರುಗಳೇ ನೀವು ಕಾಣಿಸ್ತಾ ಇದ್ದೀರಾ, ಆಕಾಶ, ಮರ, ಪಕ್ಷಿ, ಕಣ್ಣು ಎಲ್ಲ ಕಾಣ್ತಾ ಇದೆ ಅಂತ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ರೈಟ್. ಬಟ್ ಒಬ್ಬ ಮಾತ್ರ ಹೇಳ್ತಾನೆ, ಗುರುಗಳೇ ನನಗೆ ಪಕ್ಷಿ ಕಣ್ಣು ಬಿಟ್ಟು ಬೇರೆ ಏನು ಕಾಣಿಸ್ತಾ ಇಲ್ಲ ಅಂತ. ಗುರುಗಳು ಅವನ ಹತ್ರ ಹೋಗ್ಬಿಟ್ಟು ಬಾಡಿನ ಸ್ವಲ್ಪ ಟಚ್ ಮಾಡ್ತಾರೆ, ಪುಷ್ ಮಾಡ್ತಾರೆ. ಎಷ್ಟು ಸ್ಟಿಫ್ ಆಗಿ ಎಷ್ಟು ಖಡಕ್ ಆಗಿ ನಿಂತಿರ್ತಾರೆ ಅಂದ್ರೆ ಒಂದು ಚೂರು ಅವನ್ ಜರ್ಗಲ್ಲ. ಏನ್ ಕಾಣಿಸ್ತಾ ಇದೆಯೋ ಅಂತಾರೆ. ಅವ್ನ ಎಷ್ಟು ಪುಷ್ ಮಾಡಿದ್ಮೇಲೆ ಪಕ್ಷಿ ಕಣ್ಬಿಟ್ಟು ಏನು ಕಾಣಿಸ್ತಾ ಇಲ್ಲ ಅಂತಾರೆ. ದಟ್ ಈಸ್ ಕಾಲ್ಡ್ ಏಮ್. ಕರೋಡ್ಪತಿ's aim is being crorepati. Is anybody is in love here or got married, love marriage? Okay, or engagement ಆಗಿ ಮದುವೆ ಆದ್ರಲ್ಲ, ಆ ಟೈಮಲ್ಲಿ ಏನಿತ್ತು, ಆಲ್ವೇಸ್ ಯಾವ ಗುಂಗಲ್ಲಿ ಇರ್ತಾ ಇದ್ವಿ, ಕರೆಕ್ಟ್? ದಟ್ ಲವ್ ಗುಂಗು. ಕರೋಡ್ಪತಿಗಳು ಕರೋಡ್ಪತಿ ಗುಂಗಲ್ಲೇ ಇರ್ತಾರೆ ಯಾವಾಗಲೂ. ದೇ ಹ್ಯಾವ್ ಎ ಏಮ್, ವೆರಿ ಕ್ಲಿಯರ್ ಏಮ್, ಕರೋಡ್ಪತಿ ಆಗ್ಬೇಕು ಅನ್ನೋದು. ಅಂಡ್ ಸೆಕೆಂಡ್, ತುಂಬಾ ಜನರಿಗೆ ಆಸೆ ಇರುತ್ತೆ. ಆಸೆಗೂ ಗುರುಗೂ ವ್ಯತ್ಯಾಸ ಏನ್ ಗೊತ್ತಾ? ಆಸೆ ಚೇಂಜ್ ಆಗ್ತಾ ಇರುತ್ತೆ. ನಾನು ಇವತ್ತು ಈ ಬೈಕ್ ನೋಡಿದೆ, ಇನ್ನೊಂದ್ಸತಿ ಇನ್ನೊಂದು ಬೈಕ್ ನೋಡಿದೆ, ಇದಕ್ಕಿಂತ ಚೆನ್ನಾಗಿದೆ ಅದ್ ಮಾಡೋಣ, ಅದಕ್ಕಿಂತ ಇದು ಚೆನ್ನಾಗಿ ಮಾಡೋಣ. ಗುರಿ ಬದಲಾವಣೆ ಆಗದೆ ಇರೋದನ್ನ ಗುರಿ ಅಂತ ಕರೀತಾರೆ. ದಟ್ ವಿಚ್ ಡಸಂಟ್ ಚೇಂಜ್ once you fix is called aim. Karodpati is an aim. Once you fix, it will not change, and that is called aim. Guri anta kariyadu ನಾವು, ಕರೆಕ್ಟ್? ತುಂಬಾ ಜನರಿಗೆ ಆಸೆಗಳು ಇಟ್ಕೊಂಡಿರ್ತಾರೆ, ಗುರಿ ಇಟ್ಕೊಂಡಿರಲ್ಲ. ನೋ, ವಾಟ್ ಇಸ್ ಪ್ಲಾನ್? ಈಗ ಒಂದು ಕ್ರಿಕೆಟ್ ನ ತಗೊಂಡ್ರೆ ಫಸ್ಟ್ ಯಾರು ವಿನ್ ಆಗ್ತಾರೆ ಫೇಸ್ 1 ಅಲ್ಲಿ, ಫಸ್ಟ್ ಮ್ಯಾಚ್, ಓಕೆ, ದೇ ಹ್ಯಾವ್ ವೆರಿ ಕ್ಲಿಯರ್ 50 ಬಾಲ್, ಒನ್ ಡೇ ಮ್ಯಾಚ್ ಆದ್ರೆ 50 ಓವರ್. ಸೊ ಇಫ್ ಇಟ್ ಇಸ್ 20 ಓವರ್ ಅಲ್ಲಿ ಏನ್ ನಾವು ಫಸ್ಟ್ ಬ್ಯಾಟಿಂಗ್ ಗೆದ್ರೆ ಏನು, ದೇ ಹ್ಯಾವ್ ಎ ಪ್ಲಾನ್. ಫಸ್ಟ್ ಯಾರು ನಿಲ್ಲಿಸ್ಬೇಕು, ಸೆಕೆಂಡ್ ಯಾರು ಇಳಿಬೇಕು, ಏನ್ ಮಾಡ್ಬೇಕು, ದೇ ಹ್ಯಾವ್ ಎ ವೆರಿ ಕ್ಲಿಯರ್ ಪ್ಲಾನ್. ಸಿಮಿಲರ್ಲಿ ಇನ್ಕಮ್ ಜನರೇಟಿಂಗ್ ಏಮ್ ಅಂಡ್ ಪ್ಲಾನ್ ಎರಡೂ ಇರುತ್ತೆ ಕೋಟ್ಯಾಧಿಪತಿಗಳಿಗೆ. 1000ದಿಂದ ಲಕ್ಷಕ್ಕೆ ಮಾಡೋ ಪ್ಲಾನ್ ಇರುತ್ತೆ, ಲಕ್ಷದಿಂದ ಕೋಟಿ, ಕೋಟಿಯಿಂದ ಮಲ್ಟಿಪಲ್ ಕೋಟಿ ಮಾಡೋ ಪ್ಲಾನ್ ಇರುತ್ತೆ ಅವ್ರ ಹತ್ರ. ಡು ಯು ಹ್ಯಾವ್ ಎ ಪ್ಲಾನ್? ಟೈಪ್ ಎಸ್ ಆರ್ ನೋ, ಆಲ್ ಆಫ್ ಯು. ಓಕೆ, ಎಸ್ ಅಂದ್ರೆ ನಿಮ್ಮ ಹತ್ರ ಪ್ಲಾನ್ ಇದೆ ಅಂತ, ಇಲ್ಲ ಅಂದ್ರೆ ಇಲ್ಲ. ಕರೆಕ್ಟ್? ದೇರ್ ಇಸ್ ನಥಿಂಗ್ ರಾಂಗ್. ಓಕೆ, ಸಮ್ ಆಫ್ ದೆಮ್ 50-50, ಸ್ವಲ್ಪ ಗೊತ್ತು ಸ್ವಲ್ಪ ಇದೆ, ಸ್ವಲ್ಪ ಗೊತ್ತು ಸ್ವಲ್ಪ ಇಲ್ಲ. It's fine. Now, after watching this video completely fully, you will get a plan very clearly, very sure. Okay. So, are you clear like an Arjuna? Bullseye. Pakshiya kantara ready idya? Guri idya nimge? Plan automatic ag barutte. Because I'm going to explain to you step by step going forward. Next ಏನನ್ನದು ಇನ್ನು ಕಲಿತಾ ಹೋಗ್ತೀರಾ ಇದರಲ್ಲಿ. ಸೆಕೆಂಡ್, ಎರಡನೇ ಇಂಪಾರ್ಟೆಂಟ್ ಗುಣ ಏನಪ್ಪಾ ಕರೋಡ್ಪತಿಗಳಲ್ಲಿ ಅಂತ ಹೇಳಿದ್ರೆ, ದೇ ಆರ್ ಆಲ್ವೇಸ್ ಹ್ಯಾವಿಂಗ್ ಎ ಇನ್ಕಮ್ ಮಲ್ಟಿಪ್ಲೈಯಿಂಗ್ ಪ್ಲಾನ್ ಇರುತ್ತೆ ಅವ್ರ ಹತ್ರ. ಏನಂಗಂದ್ರೆ, ಐ ಗಿವ್ ಎನ್ ಎಕ್ಸಾಂಪಲ್ ಹಿಯರ್. ಇನ್ಕಮ್ ಮಲ್ಟಿಪ್ಲೈಯಿಂಗ್ ಪ್ಲಾನ್ ಅಂತ ಹೇಳಿದ್ರೆ, ನೋಡಿ, 2 ಥರದ ಜನ ಇರ್ತಾರೆ. ಕೆಲಸ ಮಾಡು, ದುಡ್ಡು ದುಡಿ, ಕಾಲ್ಡ್ ರೆಮ್ಯುನರೇಷನ್. ಅವ್ರಿಗೆ ಒಂದೇ ಗೊತ್ತಿರೋದು ರೆಮ್ಯುನರೇಷನ್ ಅಂದ್ರೆ ಏನು. ಐ ವಿಲ್ trade my time, my effort, I will get sambhavane, one type of income. Story hella? You want a story? And stories are going to open up the mind. Do you want a story? Okay. Long back, I'll tell story. Long back. Okay. Ibru ಸ್ನೇಹಿತರು ಇರ್ತಾರೆ, ರಾಮ್ ಅಂಡ್ ಶ್ಯಾಮ್ ಅಂದ್ಬಿಟ್ಟು. ಒಂದೇ ಸ್ಕೂಲಲ್ಲಿ ಓದ್ತಾರೆ, ಬೆಳೀತಾರೆ, ಕಾಲೇಜ್ ಮುಗಿಯುತ್ತೆ, ಹಳ್ಳಿಯಿಂದ ಊರಿಗೆ ಹೋಗ್ಬೇಕು ಜಾಬ್ ಅನ್ಕೊಂತಾರೆ. ಬಟ್ ದೇ ಥಿಂಕ್ ಲೈಕ್ ಇಲ್ಲೇ ಏನಾದ್ರು ಸಿಕ್ಕಿದ್ರೆ ಮಾಡ್ಬೋದಲ್ಲ ಅಂತ. ಅವ್ರಿಗೊಂದು ಆಪರ್ಚುನಿಟಿ ಹಳ್ಳಿಯಲ್ಲೇ ಸಿಗುತ್ತೆ. ಏನದು, ಪಕ್ಕದಲ್ಲಿರತಕ್ಕಂಥ ನದಿಯಿಂದ ನೀರನ್ನ ತಗೊಂಡು ಬಂದು ಬಕೆಟ್ ಅಲ್ಲಿ ಹಳ್ಳಿಯಲ್ಲಿ ಇರತಕ್ಕಂಥ ಒಂದು ಶೇಖರಣೆ ಮಾಡಿದ್ದಕ್ಕೆ ನೀರು ತುಂಬಿಸ್ಬೇಕು. ಒಂದು ಬಕೆಟ್ ₹1. ಬಕೆಟ್ ಅಲ್ಲಿ ನೀರು ತಂದು ತುಂಬ್ತಾ ಇರ್ತಾರೆ. ಸೊ ದೆನ್ ಲೈಕ್ ಸ್ವಲ್ಪ ದಿನದಲ್ಲೇ
Sham is little intelligent guy. He asks always question, is any better way idea income ದುಡಿಯೋದು? He thinks like ಇದೇ ರೀತಿ ನಾವು ಫಿಸಿಕಲಿ ಮಾಡ್ಕೊಂಡಿದ್ರೆ ಕೈ ನೋವು ಬರುತ್ತೆ, ಮೈ ನೋವು ಬರುತ್ತೆ, ದುಡ್ಡೇನೋ ಬರ್ತಾ ಇದೆ, but this will not go for a long time. So what he thinks, how I build a pipeline which water flows, money comes safe, fast, quick, effortless. ಇದನ್ನ ರಾಮ್ ಹೇಳಿದೆ. ರಾಮ್, ಅಯ್ಯೋ ದಡ್ಡ ನಾಲಾಯಕ, ಇದೆಲ್ಲ ಬಿಟ್ಬಿಡು, ಬಕೆಟ್ ತಗೊಂಡು ಈಸಿಯಾಗಿ ತಂದ್ರೆ ದುಡ್ಡು ಬರುತ್ತೆ. ಆರ್ಡಿನರಿ ಪೀಪಲ್ ಹ್ಯಾವ್ ಎ ಕಾಮನ್ ಅಂಡ್ ಇನ್ಸ್ಟೆಂಟ್ ಪ್ಲಾನ್. ಕಾಮನ್ ಪ್ಲಾನ್ ಅಂದ್ರೆ ಈಗ ಇದು ಗೊತ್ತು, ಇದೀಗ ಮಾಡಿದ್ರೆ ಸಾಕು. ಕರೋಡಪತಿಸ್ ವಿಲ್ ಹ್ಯಾವ್ ಲಾಂಗ್ ಟರ್ಮ್ ಪ್ಲಾನ್, ಮಲ್ಟಿಪ್ಲೈಯಿಂಗ್ ಪ್ಲಾನ್. ಕೆಲವು ಬಿಸ್ನೆಸ್ ಓನರ್ಸ್ ಏನಪ್ಪಾ ಅಂದ್ರೆ, ಸರ್ ಇವಾಗ ನಾನು ಬಿಸ್ನೆಸ್ ಅಲ್ಲಿ ದುಡ್ಡು ಹಾಕಿದ್ದೀನಿ, ನನಗೆ ಈಗ 30%, 40%, 30 ದಿನಕ್ಕೆ ಮಾರ್ಜಿನ್ ಸಿಗುತ್ತೆ ಸರ್. ದೇ ವಾಂಟ್ ಇನ್ಸ್ಟೆಂಟ್ ಮನಿ, ದೇ ವಾಂಟ್ ಇಮಿಡಿಯೇಟ್ ಮನಿ. ಕಣ್ಣು ಕಾಣೋ ದುಡ್ಡು ಮಾತ್ರ ಅವ್ರ ನಂಬಿಕೆ. ಬಟ್ ಶ್ಯಾಮ್ ವಾಸ್ ಅನ್ ವಿಷನರಿ. ಸೊ ಏನ್ ಮಾಡ್ತಾನೆ, ಹಿ ಗೋ ಟು ಸಿಟಿ, ಕನ್ಸಲ್ಟ್ ಡಿಫ್ರೆಂಟ್ ಪೀಪಲ್, ಗೆಟ್ ದ ಪ್ಲಾನ್, ಹಳ್ಳ ತೊಡಕ್ ಶುರು ಮಾಡ್ತಾನೆ. ಡೇನಲ್ಲಿ ಮಾಡೋ ಕೆಲಸ ಮಾಡ್ತಾ ಇರ್ತಾನೆ. ಈವ್ನಿಂಗ್ ಅರ್ಲಿ ಮಾರ್ನಿಂಗು ಸಂಡೇಸ್ ಅಲ್ಲಿ ಎಲ್ಲಾ ಟೈಮಲ್ಲಿ ಏನ್ ಮಾಡ್ತಾನೆ, ಅವನು ಹಳ್ಳ ತೋಡ್ಕೊಂಡ್ ಬರ್ತಾನೆ, ಪೈಪ್ ಪರ್ಚೇಸ್ ಮಾಡ್ಕೊಂಡ್ ಬರ್ತಾನೆ. ಇಟ್ ಟೇಕ್ ಸಮ್ 6 months ಟೈಮ್, ಬಟ್ ಹಿ ವರ್ಕ್ಸ್ ಡೇ ಅಂಡ್ ಡೇ ಇನ್ ನೈಟ್. ಯಾಕೆ ರಾಮ್ಗೆ ಏನ್ ಕರೀತಾರೆ, ಬಕೆಟ್ ಮ್ಯಾನ್ ಅಂತ ಕರೆಯೋಕ್ ಶುರು ಮಾಡ್ತಾರೆ. ಶ್ಯಾಮ್ಗೆ ಏನಂತ ಕರೀತಾರೆ, ಪೈಪ್ ಮ್ಯಾನ್ ಅಂತ ಕರೆಯೋಕ್ ಶುರು ಮಾಡ್ತಾನೆ. ನಗಾಡ್ತಾ ಇರ್ತಾರೆ, ತಮಾಷೆ ಮಾಡ್ತಾ ಇರ್ತಾರೆ. ಬಟ್ ಹಿ ಬಿಲೀವ್ಸ್ ಇನ್ ಹಿಮ್ಸೆಲ್ಫ್. ಹಿ ಗೋ ಆನ್ ಲೈಯಿಂಗ್ ದ ಪೈಪ್. ಒಂದ್ ದಿನ ಬರುತ್ತೆ, ಎಲ್ರಿಗೂ ಕರೀತಾನೆ ದೊಡ್ಡ ಹಿರಿಯರ ಸಮ್ಮುಖದಲ್ಲಿ. ಪೈಪ್ ನ ನಲ್ಲಿ ಓಪನ್ ಮಾಡ್ತೇನೆ, ನೀರ್ ಬರಕ್ ಶುರು ಆಗುತ್ತೆ, ದುಡ್ಡು ತನ್ನ ಪಾಡಕ್ ತಾನು ಹರಿಯಕ್ ಶುರು ಆಗುತ್ತೆ. ಹಿ ಹ್ಯಾಸ್ ಗಾಟ್ ಎ ಸಿಸ್ಟಮ್ ಆಫ್ ಮನಿ ಮಲ್ಟಿಪ್ಲೇಯರ್ ಸಿಸ್ಟಮ್, a plan. Correct? But ordinary people, what they do, they simply go on working for money, and they just work for money, and they don't know how money multiplies. ಮನಿನ ಅರ್ನ್ ಮಾಡೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ, ಯೋಚನೆನೂ ಮಾಡೋದಿಲ್ಲ. They don't work upon it. Money won't sleep. Money can earn money. How many of you think money can work on itself? Money is a great master. Correct? Very bad servant. It's a great master, bad servant. Right? ಕರೋಡ್ಪತಿಸ್ ಏನ್ ಮಾಡ್ತಾರೆ ಅಂದ್ರೆ, 8 hour ಕೆಲಸ ಮಾಡ್ಬೇಕಾ, 10 hour ಮಾಡ್ಬೇಕಾ, 2 hour ಮಾಡ್ಬೇಕಾ, ಮಾಡೋದ್ ಮಾಡ್ತಾರೆ. ಬಟ್ ದುಡ್ಡನ್ನ ಏನ್ ಮಾಡ್ತಾರೆ, 24 hour ಕೆಲಸ ಮಾಡೋದ್ ಮಾಡ್ತಾರೆ. ದೇ ಡೋಂಟ್ ಅಲೋ ಮನಿ ಟು ಸ್ಲೀಪ್. ಐಡಿಯಲ್ ಆಗಿ ಸುಮ್ಮನೆ ಕುತ್ಕೊಳಕ್ ಬಿಡಲ್ಲ. ನಿನ್ನೆಯಿಂದ ನನಗೆ ತುಂಬಾ ಪ್ರಶ್ನೆಗಳು ಬರ್ತಾ ಇತ್ತು, ಬೇರೆ ಬೇರೆಯವರು ಸಾಲುಗಳಿಂದ ಹೆಂಗ್ ಹೊರಗಡೆ ಬರೋದು ಸರ್, ಸಾರ್ಗಳಿಂದ ಹೆಂಗ್ ಹೊರಗಡೆ ಬರೋದು ಅಂತ. ಸೊ ಇವತ್ತು ದಿನಾಪೂರ್ತಿ ಯೋಚನೆ ಮಾಡ್ತಾ ಇದೆ, ಲೈಕ್ ವಾಟ್ topic I should speak in this Monday mentoring session. So I realized, look, let's give you guys ಕೋಟ್ಯಾಧಿಪತಿಗಳ ಯೋಚನೆ ಹೆಂಗಿರುತ್ತೆ ಅನ್ನೋದು. Right? So people, entrepreneurs or employees or whoever it is, they know one thing, have a physical limitation. ಒಂದಿನಕ್ಕೆ ಇಷ್ಟೇ ಅವರ್ ಕೆಲಸ ಮಾಡಕ್ ಸಾಧ್ಯವಾಗೋದು. Correct? So they have a system where income multiplier system ಗೊತ್ತು ಅವ್ರಿಗೆ. ಒಬ್ಬ ಸೇಲ್ಸ್ ಮ್ಯಾನ್ ಆಗಿ ನೀವು ಎಷ್ಟು ಅವರ್ ಕೆಲಸ ಮಾಡ್ಬೋದು? How many hours you can work? 8 hours, 10 hours, 12 hours per day. But if you become a sales manager, you can hire 100 people, and 8 hours into 100, 800 hours ಒಬ್ರು ಒಂದಿನ ಕೆಲಸ ತಗ್ಸ್ಬೋದು. ಗೊತ್ತಾ? Great, right? So it's called multiplier. They multiplying the income multiplier plan irutte. Similarly, business income multiplier plan and investment multiplier plan. Somebody has written like financial passive income ಬಗ್ಗೆ ಮಾತಾಡಿದಾಗ, sir, I worked but everything failed. Maybe ಗೈಡ್ ಇರಲಿಲ್ಲ, ಗೈಡೆನ್ಸ್ ಇರಲಿಲ್ಲ, ತಾಳ್ಮೆ ಇರಲಿಲ್ಲ, ಅಥವಾ ರಾಂಗ್ ಅಥವಾ ಶಾರ್ಟ್ ಟೈಮಲ್ಲಿ ಯೋಚನೆ ಮಾಡಿದ್ರೆ ಅನ್ಸುತ್ತೆ. But crorepati's always work with the system. What system? Long time income multiplying plan. See, very clear. Direct marketing start ಮಾಡಿದಾಗ ನಾನು 20 ಬ್ರಾಂಚ್ ಮಾಡ್ಬೇಕಂತ ಸ್ಟಾರ್ಟ್ ಮಾಡಿದೆ. Started, training team, 1000 days, 168 people, branches, promotions, right? ಎಲ್ರಿಗೂ ಹೇಳ್ಕೊಡ್ತಾ ಇದ್ದೇನು, ಬಿಕಮ್ ಸೇಲ್ಸ್ಮ್ಯಾನ್ ಟು ಟ್ರೈನರ್ ಟು ಅಸಿಸ್ಟೆಂಟ್ ಮ್ಯಾನೇಜರ್ ಟು ಬ್ರಾಂಚ್ ಮ್ಯಾನೇಜರ್, ಪ್ರಮೋಟಿಂಗ್ ಮ್ಯಾನೇಜರ್, ಗ್ರೂಪ್ ಹೆಡ್, ಡೈರೆಕ್ಟರ್. 8 ಲೆವೆಲ್ ಆಫ್ ಪ್ರಮೋಷನ್. ಪ್ರತಿ ಲೆವೆಲ್ ಅಲ್ಲೂ ದುಡ್ಡು ಹೆಂಗೆ ಮಲ್ಟಿಪ್ಲೈ ಆಗ್ತಾ ಹೋಗುತ್ತೆ.
So you should have in your business also, like as a boss, you run a show, you make money and expenses both in your hand. But you become an entrepreneur, you have some team, you have a business entity, you have process to run business. But ಅಲ್ಲಿಂದ ನೀವು money multiplier plan ಅಂದ್ರೆ ಏನು? You have a more branches, then more sales, money keeps coming to you. Correct? Then similarly, if you are an employee, whoever is watching this video, okay, apart from ಮುಂದೆ ನಮ್ಮ ಮೆಂಟಿಂಗ್ ಸೆಷನ್ ಬಿಟ್ಟು ಯಾರು ಯೂಟ್ಯೂಬ್ ಅಲ್ಲಿ ಆಗುತ್ತೆ ವಿಡಿಯೋ, ಬೇರೆ ಎಲ್ಲ ಚಾನಲ್ಸ್ ಹೋಗುತ್ತೆ. Even a housewife can become a crorepati. How? Don't make your money, whatever excess money comes to you, 10,000, 20,000, 50,000 per month. Make your money work on its own. There are so many channels. As a business owner, you have branches, or one branches ಆಯ್ತು, ಅದು expenses ಇರುತ್ತೆ, overheads fixed ಇರುತ್ತೆ. Otherwise, what you can do? You can have virtual offices. Website is a branch. You can have Facebook, you can have a Twitter, LinkedIn, ಎಲ್ಲ ಕಡೆನೂ ಏನಿದೆ ನಿಮ್ದು ಆಫೀಸ್ಗಳನ್ನ ಓಪನ್ ಮಾಡ್ಬೋದು. ಫಿಸಿಕಲ್ ಆಫೀಸ್, ನಾನ್ ಫಿಸಿಕಲ್ ಆಫೀಸ್, ಮನಿ ಹೋಗ್ತಾ ಬರ್ತಾನೆ. Otherwise, you can open franchisee model. Give franchises, money keep flowing into your life and business. Correct? Now, if you are a person who has money, but you don't want to invest in business and business ದುಡ್ಡು ಕೊಡ್ಬೇಕಾಗಿಲ್ಲ, then you have verticals: gold, land, investments. You can partnerships. You have so many plans, but have a multiplying plan. ಒಂದು ನೀವು ಡೈರೆಕ್ಟ್ ಸೋರ್ಸ್ ಆಫ್ ಇನ್ಕಮ್ ಬಗ್ಗೆ ಕೆಲಸ ಮಾಡ್ತಾ ಇರ್ತೀರಾ, ಏನದು ನಿಮ್ಮ ದುಡ್ಡು ಮಲ್ಕೊಳಕ್ಕೆ ಬಿಡೋದೇ ಇಲ್ಲ. ಕೀಪ್ ಆನ್ ಚರ್ನಿಂಗ್ ದ ಮನಿ, ಇನ್ವೆಸ್ಟಿಂಗ್ ದ ಮನಿ, ಇನ್ವೆಸ್ಟಿಂಗ್ ದ ಮನಿ. ಕರೆನ್ಸಿ ಅಂತ ಕರೀತಾರೆ. ಕರೆನ್ಸಿ ಅಂದ್ರೆ ಇಂಗ್ಲಿಷ್ ಅರ್ಥ ಇಟ್ಸ್ ಇನ್ ಕರೆಂಟ್, ಇಟ್ಸ್ ಇನ್ ಮೂವ್ಮೆಂಟ್. ಲಕ್ಷ್ಮಿ ಚಂಚಲೆ ಒಂದ್ ಕಡೆ ನಿನ್ನೆಲ್ಲ ತಿರುಗ್ತಾ ಇರ್ತಾಳೆ ಅಂತ ಹೇಳ್ತಾರೆ. ಅದನ್ನ ಕರೆಕ್ಟ್ ಆಗಿ ತುಂಬಾ ಜನ ಅರ್ಥ ಮಾಡ್ಕೊಂಡಿಲ್ಲ. ಅರ್ಥ ಏನಪ್ಪಾ ಅಂದ್ರೆ, ಲಕ್ಷ್ಮಿನ ಬೀರುನಲ್ಲಿ ಇಟ್ಬಿಟ್ಟು ಲಾಕ್ ಇಡಬೇಡಿ, ಒಂದ್ ಸ್ವಲ್ಪ ಭಾಗ ಇಟ್ಕೊಂಡು ಉಳಿದಿದ್ದನ್ನ ರೊಟೇಟ್ ಮಾಡಿ ಅಂತ ಅರ್ಥ. ಹೌ ಮೆನಿ ಆಫ್ ಯು ಅಂಡರ್ಸ್ಟುಡ್ ದಿಸ್ ಸೆಕೆಂಡ್ ಮೋಸ್ಟ್ ಇಂಪಾರ್ಟೆಂಟ್? ಕರೋಡ್ಪತಿಗಳು ಹೆಂಗ್ ಯೋಚನೆ ಮಾಡ್ತಾರೆ, ಹೆಂಗ್ ಕೆಲಸ ಮಾಡ್ತಾರೆ ಅಂತ. Type second point. Understood this? Multiplier. They don't earn from one direction, they earn from multi directions. And they give time. ದುಡ್ಡು ಮಲ್ಟಿಪಲ್ ಡೈರೆಕ್ಷನ್ ಬರ್ಲಿಕ್ಕೆ ಯೋಚನೆ ಮಾಡ್ಲಿಕ್ಕೆ ಟೈಮ್ ಕೊಡ್ತಾರೆ. ಕರೆಕ್ಟ್? ಸೊ ಈಗ ಲಾಕ್ಡೌನ್ ಟೈಮಲ್ಲಿ ಲಾಕ್ಡೌನ್ ಇರಬೇಕಾದ್ರೆ ಪಿವೋಟ್ಸ್ಗಳನ್ನ ಪರಿಚಯ ಇತ್ತಾ? ಡು ಯು ಹ್ಯಾಡ್ ಎನಿ ಪಿವೋಟ್ಸ್ ಲೈಕ್ ಬಾಟ್ ಇಟ್? ಅವರು MRP ಕ್ಲೋಸ್ ಇತ್ತು, ಬಾರ್ ಕ್ಲೋಸ್ ಇತ್ತು, ಬಟ್ ಎಲ್ಲೋ ಒಟ್ಟಿನಲ್ಲಿ ಅವ್ರು ಹೆಂಗ್ ಬೇಕೋ ಹಂಗೆ ಬಾಟ್ಲ್ ತಗ್ಸಿದ್ದಾರೆ ಎಷ್ಟೋ ಜನ. ಕರೆಕ್ಟ್? ಹೌ ಮೆನಿ ಆಫ್ ಯು ನೋ ದಟ್? ಹ್ಞೂ ಸತ್ಯ, ನಮ್ಗೆ ಗೊತ್ತು. ಅವ್ರು ಬೇಕು ಅನ್ನೋರು ಹೆಂಗೋ ಬ್ಲಾಕ್ ಅಲ್ಲೋ ವೈಟ್ ಅಲ್ಲೋ ಎಕ್ಸ್ಟ್ರಾ ದುಡ್ಡು ಕೊಟ್ಟು ಬೇರೆಯವ್ರು ಯಾರ ಹತ್ರ ಇದ್ದು ಯೂಸ್ ಮಾಡದಿರೋ ಒಟ್ಟಿನಲ್ಲಿ ತರಿಸ್ಕೊಂಡಿದ್ದಾರೆ. ಕರೆಕ್ಟ್? ದೇ ಗಾಟ್ ಇಟ್ ರೈಟ್? ಯಾ, ಐ ಆಲ್ಸೋ ನೋ ಫ್ಯೂ ಪೀಪಲ್ ಗಾಟ್ ಇಟ್ ವಾಟ್ ದೇ ವಾಂಟ್. ಹೆಂಗ್ ಬೇಕೋ ಹಂಗ್ ಬಾಟ್ಲ್ ತರಿಸ್ಕೊಂಡ್ರು. ಹಂಗೇನೆ ಸಿಮಿಲರ್ಲಿ ಯಾರು ಕರೋಡ್ಪತಿ ಆಗಿರ್ತಾರೆ ಅವ್ರಿಗೆ ಹುಡುಕ್ತಾ ಇರ್ತಾರೆ, ಎಲ್ಲಿ ನನ್ನ ದುಡ್ಡು ಮಲ್ಕೊಂಡಿದೆ, ಎಲ್ಲಿ ಕೆಲಸ ಮಾಡ್ತಾ ಇಲ್ಲ. And they make sure that the money to multiply on its own. Even ತಿಂಗಳಿಗೆ 3 to 4%, okay, sorry, 3 to 4% great money per month. Even it is a 0.5% to 1% bandrunu, they don't mind, but they make the money to churn. They keep thinking it. Correct? The second point. Third, listen to this very, very carefully. There are two people in the game. Obro player, ಇನ್ನೊಬ್ರು ಚಾಂಪಿಯನ್. ಏನ್ ವ್ಯತ್ಯಾಸ? ಆಟದಲ್ಲಿ ಇಬ್ರು ಇರ್ತಾರೆ, ಒಬ್ರು ಆಟಗಾರ, ಇನ್ನೊಬ್ಬ ಕಿಲಾಡಿ, ಚಾಂಪಿಯನ್. ಏನ್ ವ್ಯತ್ಯಾಸ ಇವರಿಬ್ಬರಿಗೆ? What's the difference between those two people in the game? Now, I want you to type what is the difference. ಆಟಗಾರನಿಗೂ ಕಿಲಾಡಿಗೂ. ಓಕೆ, ಕೇಳಿದ್ದೀರಾ? ಏನು ಆಟಗಾರ ಅವನು, ಆಟಗಾರಗಿನ ನೆಕ್ಸ್ಟ್ ಲೆವೆಲ್ ಏನ್ ಕರೀತಾರೆ? ಕಿಲಾಡಿ. ಇನ್ನೊಂದು ಹೆಸರು ಇರ್ತಾರೆ, ಜಗತ್ ಕಿಲಾಡಿ ಅವನು ಅಂತ ಕರೀತಾರೆ. ಕರೆಕ್ಟ್? ಪ್ಲೇಯರ್, ಚಾಂಪಿಯನ್ ಅಂಡ್ ವಾಟ್? ಲೆಜೆಂಡ್.
Chanakya. Player in all normal. Players is placed in the normal. Correct. He knows the game aste. Yaru game rules ಗೊತ್ತಿರುತ್ತೆ. Business man hangene ಅವನಿಗೆ business na rules ಗೊತ್ತಿರುತ್ತೆ. ಸರಿ ತಪ್ಪು ಗೊತ್ತಿರುತ್ತೆ. He knows the business world ಹೇಗಿರುತ್ತೆ ಅಂತ business ಮಾಡ್ತಾ ಇರ್ತಾನೆ. Correct. But business ಅಲ್ಲಿ ಯಾರು expert ಆಗ್ತಾರೆ, they make more money. There's one more stage called super expert. You know, super expert. See, when the 1,000 days when I entered into direct marketing, 1,000 days I learned business day in, day out. Product launch, product searching, people interview ತಗೊಳೋದು, people ನ ಉಳಿಸ್ಕೊಳೋದು, sales skills, customer psychology. So when the branch open ಮಾಡೋದು, then I just 1,000 days I learned this. 3 ವರ್ಷಗಳ ಕಾಲ ಕಲ್ತ್ಕೊಂಡೆ. But when I started going deeper and deeper, what I did is I learned how to teach to others. Listen to this carefully. ಇದೆಲ್ಲ ಎಲ್ಲ ಕಡೆ ಸಿಗಂತ ನಾಲೆಜ್ ಎಲ್ಲ ಇದು ಜನರಲ್ ಆಗಿ. Learn to learn. Player learn to learn. Player level is learn to learn. Champion is he knows to teach also. He learns and he teaches. Super champion, he teaches to teach people. It's called coach. Super expert. Correct? So after a few years, I became an expert in business. One branch open ಮಾಡಿದ್ರೆ ಏನಕ್ಕೆ ಫೇಲ್ ಆಗುತ್ತೆ, ಏನಕ್ಕೆ ಪಾಸ್ ಆಗುತ್ತೆ, ಒಂದು ಪ್ರಾಡಕ್ಟ್ ನ ಫೇಲ್ ಆಗೋದಕ್ಕೆ ಕಾರಣ ಏನು, ಲಾಸ್ ಆಗೋದಕ್ಕೆ ಕಾರಣ ಏನು, ಫಿನಾನ್ಷಿಯಲ್ ಮ್ಯಾನೇಜರ್, ಒಬ್ಬ ಬ್ರಾಂಚ್ ಮ್ಯಾನೇಜರ್ ಓಪನ್ ಆದ್ರೆ ಏನ್ ತಪ್ಪು, ಅವ್ನ ಏಜ್ ತಪ್ಪೇನು, ಲೊಕೇಶನ್ ತಪ್ಪೇನು, ಇಂಟರ್ವ್ಯೂ ನಡೀಲಿಲ್ಲ ಅಂದ್ರೆ ಏನ್ ಮಾಡಬೇಕು. That's how they started. And 2007 I started self mastery, Consumax Life Empowering Private Limited. 2008 I started self mastery course. So after interacting with many business owners, okay, I realized, okay, life and business owners ಹೆಂಗಿರ್ತಾರೆ, personal life ಅಲ್ಲಿ ಏನೇನೋ limitations ಇರುತ್ತೆ, ಅಥವಾ personal limitations ಏನಿರುತ್ತೆ, family limitations ಏನಿರುತ್ತೆ. I became an expert by 2010. From there, expert to super expert, and the way we built the business is an awesome. Correct? Listen to this carefully. 144 words, 144 things about business I can tell right now without any referring book, without referring anything. I can tell 27 departments. Business direct marketing expert. Okay, that expertism is very important. Look at anybody who is crorepati, multi-crorepati. They are not shallow alla avaru depth, superb control irutte business knowledge alli. First avaru ಮಾಡೋದನ್ನ ಕಲ್ತಿರ್ತಾರೆ. ತುಂಬಾ ಜನ ಸೆಲ್ಫ್ ಎಂಪ್ಲಾಯ್ ಓನರ್ಗಳು ಮಾಡೋದನ್ನ ಕಲ್ತ್ಬಿಟ್ಟು ಬೇರೆ ಯಾರಿಗೂ ಹೇಳೋದೇ ಇಲ್ಲ. ಆಫೀಸ್ ಟೀಮಲ್ಲಿ ಒಬ್ರು ಮಾತಾಡ್ತಾ ಇದ್ರು, ಮೇಡಮ್ ಹೇಳ್ತಾ ಇದ್ರು ಅವಾಗಲೇ, ಸರ್ ಒಬ್ರು ನಿನ್ನೆ ನಿಮ್ ಕ್ಲಾಸ್ ಅಟೆಂಡ್ ಮಾಡಿದವ್ರು ನಾವು ಕಾಲ್ ಮಾಡಿ ಕೇಳ್ತೀವಿ, ಫೀಡ್ಬ್ಯಾಕ್ ತಗೊಂಡಿಲ್ಲ ಅಂದ್ರೆ, ಯಾಕೆ ತಗೊಂಡಿಲ್ಲ ಸರ್? ಸತ್ಯ ಸರ್ ಹೇಳಿದ್ದೆಲ್ಲ ತುಂಬಾ ಚೆನ್ನಾಗಿತ್ತು ಮೇಡಮ್, ನಾವು ಪ್ರಾಫಿಟ್ ಮಾರ್ಜಿನ್ ಚೆನ್ನಾಗಿದೆ, ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀವಿ, ನಮ್ಗೆ ಏನು ಮುಂದೆ ಬೆಳಿಬೇಕಂತ ಆಸೆ ಇಲ್ಲ, ಯಾಕೆ ಬೇಕು ನಮ್ಗೆ? ಇವ್ರು ಯಾರಿವರು? He knows the business. He is satisfied there. He is a normal player. But ಯಾವಾಗ ಟ್ರೆಂಡ್ ಚೇಂಜ್ ಆಗುತ್ತೆ, ಯಾವಾಗ ಎಕನಾಮಿ ಚೇಂಜ್ ಆಗುತ್ತೆ, ಭಯಂಕರ ತಿಂತಾರೆ ಅವರು. He is just satisfied, self-satisfied guy. ಅಪ್ಪೆ ಒಳ್ಳೇದು, ಚೆನ್ನಾಗಿರ್ಲಿ, ದೇವರ ಆಶೀರ್ವಾದ ಇರಲಿ. But the people who become expert ಏನಾಗ್ತಾರೆ, they ಆಳ್ತೇನ, they give team, ಮಾಡ್ಸೋದು ಕಲಿತಾರೆ, they learn to learn, teach to teach, they go to next level. And third level is teach to teach, learn to learn, learn to teach, teach to teach. ಇದು ಯಾರಿಗೋ ಸ್ವಲ್ಪ ಕಷ್ಟ ಅನಿಸ್ತಾ ಇದೆಯಾ ನನಗೆ ಗೊತ್ತಿಲ್ಲ, ರೈಟ್? ಸೊ ಐ ಡಿಸೈನ್ಡ್ ಬಿಸ್ನೆಸ್ ಓನರ್ಗಳಿಗೆ ಏನಿರಬೇಕು, 8 ಫಾರ್ಮುಲಾಸ್ ಬಂದಿದ್ದೇ ಕಾರಣನೇ ಅದು, ರೈಟ್? ಹೌ ಇಟ್ ಕೇಮ್, whichever your industry you should. But now the fourth important aspect we will move. Now, how many of you understood this third point? Type yes. What do you want to become? Just businessman, or business expert, or business super expert? What do you want to become? You look at the sports industry. A.R. Rahman, not just a music director, music composer alone. He breathes, he eats, he sleeps, he shits, he beats off his heart, everything music.
correct? Singer yaro? SP Balasubramaniam. What do you think? Sachin Tendulkar, MS Dhoni. Okay. Anybody who has reached top, they are not just the players. They are expert and they are super experts, right? So you become a super expert, then only you will become a crorepati. ತುಂಬಾ ಜನ ಅಡ್ಡೇಟಲ್ಲಿ ಗುಡ್ಡೇಟ್ ಮೇಲೆ ಕೋಟಿಪತಿಗಳಾಗ್ಬಿಡ್ತಾರೆ, ಗೊತ್ತಲ್ವಾ ಹೆಂಗೆ? ಲಕ್ಕಲ್ಲಿ ಲಾಟ್ರಿ ಹೊಡೆಯೋದು ತುಂಬಾ ಕಡಿಮೆ ನಾವು ನೋಡಿರೋದು. ಲಾಟ್ರಿ ಹೊಡೆದಾಗ್ಬೋದು, ಇಲ್ಲ ಫ್ಯಾಮಿಲಿ ಪೇರೆಂಟ್ಸ್ ಗಳಿಂದ ದುಡ್ಡು ಬರ್ಬೋದು, ಅಥವಾ ಮದುವೆ ಆಗಿ ಅಲ್ಲಿಂದ ಬರ್ಬೋದು, ಅದು ಗಂಡಿನ ಮನೆಯಿಂದ ಇರ್ಬೋದು ಅಥವಾ ಹೆಂಡತಿ ಮನೆಯಿಂದ ಇರ್ಬೋದು. ಇದರದ ವೇ, ಓಕೆ, ಇದರದ ವೇ ದೇ ಮೇಕ್ ಇಟ್. ಅದು ಬೈ ಲಕ್, ಹುಕ್ಕಾರ್ ಕ್ರುಕ್ ಅಲ್ಲ, ಬೈ ಬಂದ್ಬಿಟ್ಟಿರುತ್ತೆ. ಬಟ್ ಅದು ಉಳಿಸ್ಕೊಳಕ್ ಬರಲ್ಲ ತುಂಬಾ ಜನರಿಗೆ. ದೇ ಡೋಂಟ್ ನೋ ಹೌ ಟು ಮ್ಯಾನೇಜ್ ಇಟ್ ಇಫ್ ದೇ ಆರ್ ಜಸ್ಟ್ ದ ಪ್ಲೇಯರ್ಸ್. ಇಫ್ ಚಾಂಪಿಯನ್, ಇಫ್ ಅನ್ ಎಕ್ಸ್ಪರ್ಟ್ ಅಂಡ್ ಸೂಪರ್ ಎಕ್ಸ್ಪರ್ಟ್, they know how to regain again, even if they lose it for a temporary time. Yeah, cheating, now adar ಬಗ್ಗೆ ಮಾತಾಡೋದು ಬೇಡ, let's not speak. We are talking about crorepati mindset, crorepati thinking ಮಾಡ್ತಾರೆ, crorepati ಹೆಂಗ್ ಆಕ್ಟ್ ಮಾಡ್ತಾರೆ. They are expert not in single field, they are expert in multi level, multi field. If you are a businessman, you should know in and out everything about business. ಎಕ್ಸ್ಪರ್ಟ್ ಏನ್ ಗೊತ್ತಿರುತ್ತೆ ಗೊತ್ತಾ? ಅವ್ರು ತಮ್ಮ ಬಿಸ್ನೆಸ್ ಬಗ್ಗೆ ಮಾತ್ರ ತಿಳ್ಕೊಂಡಿರಲ್ಲ, ಕಾಂಪಿಟೇಟರ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ, ಕಾಂಪಿಟೇಟರ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಮಾರ್ಕೆಟ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಮಾರ್ಕೆಟ್ ಟ್ರೆಂಡ್ ಬಗ್ಗೆ ತಿಳ್ಕೊಂಡಿರ್ತಾರೆ, ಎಕನಾಮಿ ಏನ್ ಚೇಂಜಸ್ ಆಗುತ್ತೆ ಅಂತ ತಿಳ್ಕೊಂಡಿರ್ತಾರೆ, ಗವರ್ಮೆಂಟ್ ಪಾಲಿಸೀಸ್ ಏನ್ ಬರುತ್ತೆ ಅಂತ ತಿಳ್ಕೊಂಡಿರ್ತಾರೆ. ದೇ ವಿಲ್ ಬಿ ಥಿಂಕಿಂಗ್ ಅಬೌಟ್ ಗ್ಲೋಬಲ್ ಲೆವೆಲ್ ಇರುತ್ತೆ. ಸೂಪರ್ ಎಕ್ಸ್ಪರ್ಟ್ ಯಾರು ಇರ್ಬೋದು ಹೇಳಿ? ಸೂಪರ್ ಎಕ್ಸ್ಪರ್ಟ್ ಆರ್ ದ ಪೀಪಲ್ who creates the future trends. They break the pattern and the whole economy change mada shakti irutte. They invent things, who create R&Ds. Okay, super experts, right? What do you want to become? Super expert agಬೇಕಂದ್ರೆ you should learn my fourth point. This all comes from observation, thinking and studying closely with the different business entities, running own business. Fourth, now ನಾಲ್ಕನೇ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಪ್ರಾಬ್ಲಮ್ ಸಾಲ್ವರ್ಸ್, ಪ್ರಾಬ್ಲಮ್ ಪ್ರಿಡಿಕ್ಟರ್ಸ್. ಏನಿಂಗಂದ್ರೆ ಕರೋಡ್ಪತಿಗಳು, ಈ ದುಡ್ಡು ದುಡಿಯೋರು ಇರ್ತಾರಲ್ಲ, ದೇ ಆರ್ ನಾಟ್ ಎ ಸೇಫ್ ಪ್ಲೇಯರ್ಸ್. ದೇರ್ ಆರ್ ಪೀಪಲ್ ಹೂ ಅರ್ನ್ ಮನಿ, ವೆದರ್ ಇಸ್ ಎನ್ ಎಂಪ್ಲಾಯಿ, ಎಂಪ್ಲಾಯರ್. ಅವ್ರು ಹೇಗಪ್ಪ ಅಂದ್ರೆ, ಏನು ಇಲ್ದಿರೋ ಸ್ವಲ್ಪ ದುಡ್ಡು ದುಡಿಯೋಕೆ ಶುರು ಮಾಡಿದ್ಮೇಲೆ ದೇ ವಾಂಟ್ ಟು ಪ್ಲೇ ಸೇಫ್. ಸೇಫ್ ಅಂದ್ರೆ ಏನು? RD FD ಗೊತ್ತಲ್ಲ, ಮನೆ ಬೀರನ ದುಡ್ಡಿಡು, ಹೊಸ ಹೊಸ ಜವಾಬ್ದಾರಿ ತಗೊಳೋದ್ ಬೇಡ, ಹೊಸ ರಿಸ್ಕ್ ತಗೊಳೋದ್ ಬೇಡ. ದೇ ಜಸ್ಟ್ ಡೋಂಟ್ ವಾಂಟ್ ಟು ಟೇಕ್, ದೇ ವಾಂಟ್ ಟು ಪ್ಲೇ ಸೇಫ್. ನಥಿಂಗ್ ರಾಂಗ್, ಪ್ಲೀಸ್ ಕಂಟಿನ್ಯೂ. ಇಫ್ ಯು ಆರ್, ನಿಮ್ಮ ಟೆಂಪ್ಟ್, ನಿಮ್ಮ ಅಟಿಟ್ಯೂಡ್, ನಿಮ್ಮ ಕೇಪಬಿಲಿಟಿ, ಕೆಲವರಿಗೆ ದುಃಖ ತಡ್ಕೊಳಕ್ಕೆ ಏನಾಗಲ್ಲ, ಅವರು ದೇ ಆರ್ ನಾಟ್ ಮೆಂಟ್ ಫಾರ್ ಎಮೋಷನಲ್ ಪೇನ್ ತಡ್ಕೊಳಕ್ ಅವ್ರಿಗೆ ಆಗಲ್ಲ. ಕೆಲವರಿಗೆ ಫಿಸಿಕಲ್ ಪೇನು ತಡ್ಕೊಳಕ್ ಆಗಲ್ಲ. ಸ್ವಲ್ಪ ದುಡ್ಡು ಕಳೆದೋದ್ರೆ, can I ask you one simple question to all of you? Can I do test, emotional test to all of you? Yes and ಹೇಳಿ, whether you are watching this live or recorded version. Okay, are you ready for a test? Okay, will anybody cry? Don't type now anything. ಕೇಳಿಸ್ಕೊಳ್ಳಿ. Will anybody cry if you lose 1 rupee today? Whoever is watching now in class, live or recorded, will you cry for 1 rupee if you lose? No. Majority of you will not cry. No. Will you cry if you lose 10 rupee note? No. Nan prakara. Will you cry for 100 rupees? Will you cry for 1,000 rupees? Will you cry for 10,000 rupees? Now slowly answers are changing. Somebody yes for 100, somebody yes for 1,000, somebody yes for 10,000. Will you cry for 1 lakh or not? Satya, 1 lakh rupai definitely alu bande barutta. 1 lakh rupai kadamena. Correct?
How about 10 lakhs? So that is your level of emotional pain tadkona shakti ide nimge. Emotionally you are only stable to that. Are you stable 1 crore kalkondre, 1 koti kalkondre? Will you be keep smiling internally and externally, and you are ready to take and go forward? Risk appetite anta kariತೀವಿ ನಾವು ಅದನ್ನ. Okay, if you have that, okay, then your stuff is very stronger. People love to play safe. Please save. I don't judge anybody. I'm only discriminate. ಅಂದ್ರೆ ವ್ಯತ್ಯಾಸ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಯಾರು ಸರಿ ಯಾರು ತಪ್ಪಲ್ಲ. ಇದು ಹಿಂಗಿಂಗ್ ಪರ್ಸನಾಲಿಟಿ ಇರುತ್ತೆ. ಇಟ್ಸ್ ಯುವರ್ ಆಪ್ಟಿಟ್ಯೂಡ್. ಕೆಲವರು ಒಂದಿನಕ್ಕೆ 20 ಇಡ್ಲಿ ತಿಂದು ಜೀವನ ಮಾಡ್ಕೊಳ್ಳೋ ಶಕ್ತಿ ಇರುತ್ತೆ, ಕೆಲವು 2 ಇಡ್ಲಿ ಅಂದ್ರೆ ಸಾಕು. ಇಟ್ಸ್ ಯುವರ್ ಆಪ್ಟಿಟ್ಯೂಡ್. ಕರೋಡ್ಪತಿಗಳ ಆಪ್ಟಿಟ್ಯೂಡ್ ಹೆಂಗಿರುತ್ತೆ ಗೊತ್ತಾ? ಸೇಫ್ ಅಲ್ಲ ಅವ್ರದ್ದು ರಿಸ್ಕ್ ಮುಂಚಿತವಾಗನೇ ಯೋಚನೆ ಮಾಡ್ತಾರೆ, ಅಥವಾ ಪ್ರಾಬ್ಲಮ್ ಸಾಲ್ವ್ ಮಾಡೋದ್ರಲ್ಲಿ ಎತ್ತಿದ ಕೈ ಅವ್ರದ್ದು. ಯು ವಾಂಟ್ ಟು ರಿಯಲಿ ಮೇಕ್ ಮನಿ, ದೆನ್ ಯು ಸಾಲ್ವ್ ದ ಪ್ರಾಬ್ಲಮ್ಸ್. Business is all about solving problems of customers, giving product and solutions. Correct? So ನೀವು ಎಷ್ಟು ಫೈನಾನ್ಷಿಯಲ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಕ್ ಶಕ್ತಿ ಇದೆ ಅಷ್ಟು ದುಡ್ಡು ದುಡಿತೀರಾ. ಎಷ್ಟು ಫೈನಾನ್ಷಿಯಲ್ ಥಿಂಕಿಂಗ್ ಇದೆ ಅಷ್ಟು ದೊಡ್ಡದಾಗಿ ಬೆಳಿತೀರಾ. ಮೈ ಲೈಫ್ ಫಸ್ಟ್ ಟೈಮ್ ಫ್ಯೂ ಥೌಸಂಡ್ ಸಾಲ ಮಾಡಿದ್ದು ನನಗೋಸ್ಕರ ಅಲ್ಲ, ಇನ್ನೊಬ್ರಿಗೋಸ್ಕರ. ಸಿಗಾಕೊಂಡೆ, ಅಲ್ಲಿಂದ ಸಾಲ್ವ್ ಮಾಡಬೇಕು, ಬಿಸ್ನೆಸ್ ಸ್ಟಾರ್ಟ್ ಮಾಡಿದೆ. ಅಂಡ್ ದೆನ್ ಅಲ್ಲಿಂದ ನೆಕ್ಸ್ಟ್ ಚೀಟಿಗಳು ಸ್ಟಾರ್ಟ್ ಮಾಡಿದೆ, ಅಲ್ಲಿಂದ ಬಡ್ಡಿ ಕೊಡಕ್ಕೆ ಶುರು ಮಾಡಿದ್ವಿ. ಮೆಸ್ಟ್ ಅಪ್. And then started one different network marketing business, solved that, cleared the loan, became the problem solver. Problem solve ಮಾಡಿದೆ, my maturity, intelligence and my emotional aptitude become powerful. And I picked up a different, bigger challenge, running multiple business, properties ತಗೊಳಕ್ಕೆ ಶುರು ಮಾಡಿದ್ವಿ. Building that, problem solve. The more you solve the problem, and I decided I will solve the problem of business owners. So problem solver. Problems, ಯಾರು problem solve ಮಾಡ್ತಾರೆ ಜಾಸ್ತಿ ದುಡ್ಡು ಬರುತ್ತೆ. I'll give one example. How many of you want a new example? Life story. Life story for business champion and problem solving. There are some auditors. There are some accountant. They get accounts ಡೆಬಿಟ್ ಕೆಲಸ. ತಿಂಗಳಿಗೆ ಮಿನಿಮಮ್ 2 ರಿಂದ 4 ಸಾವಿರ, ವರ್ಷಕ್ಕೆ 50,000 ಬರುತ್ತೆ. ದೇ ಆರ್ ಪ್ಲೇಯರ್ಸ್. ಲಾಂಗ್ ಬ್ಯಾಕ್ ನನ್ನ ಸ್ನೇಹಿತ ಒಬ್ಬ SP ರೋಡ್ ಅಲ್ಲಿ ಆಡಿಟರ್ ಹತ್ರ ಕೆಲಸ ಮಾಡೋನು. ಆ ಆಡಿಟರ್ ಯಾರಪ್ಪ ಅಂದ್ರೆ, ಆಗಿನ ಕಾಲದಲ್ಲಿ, ಈಗ ನಮ್ಮ ಹತ್ರ GST ಮೊದಲು ಏನಿದ್ದು ವ್ಯಾಟ್ ಇದ್ದಿದ್ದು. ವ್ಯಾಟ್ ಮೊದಲು KST CST ಅಂತಿತ್ತು. ಆ KST CST ಟೈಮಲ್ಲಿ ಅವರು ಸೇಲ್ಸ್ ಟ್ಯಾಕ್ಸ್ ಕನ್ಸಲ್ಟೆಂಟ್. ನೆಲಮಂಗಲ ಹತ್ರ ಎಲ್ಲ ಸ್ಟಾಕು ಹಿಡಿದಿಡೋರಂತೆ, ಗೋಡನ್ ಲಾರಿಗಳು ಬಂದ್ರೆ. ಇವ್ರ ಕೆಲಸ ಏನಪ್ಪ ಅಂದ್ರೆ, ಒಂದೊಂದು ಲಾರಿಗೆ ಹೋಗಿ ಬಿಡಿಸ್ಕೊಡೋದು. 1 ಲಾರಿ ಬಿಡಿಸ್ಕೊಟ್ರೆ ಇವ್ರಿಗೆ 5,000 ಸಿಗೋದು. ಆ ಥರದ್ದು ದಿನಕ್ಕೆ ಅವ್ರು ಒಂದು 5 ಲಾರಿನ ಬಿಡಿಸೋರಂತೆ ಹೋಗ್ಬಿಟ್ಟು. ಪೇಪರ್ ಪ್ರಾಬ್ಲಮ್ ಇದೆ ಸಾಲ್ವ್ ಮಾಡೋದು, ಪೇಪರ್ ಸಬ್ಮಿಟ್ ಮಾಡೋದು, ಓನ್ಲಿ ವೆಹಿಕಲ್ ಸ್ಟಕ್ ಆಗಿರೋದನ್ನ ಬಿಡಿಸೋ ಕೆಲಸ. 25,000 ಒಂದ್ ದಿನಕ್ಕೆ 5 ಲಾರಿ ಬಿಡಿಸಿದ್ರೆ. ನಾನು ಹೇಳ್ತಾ ಇರೋದು 26 ವರ್ಷಗಳ ಹಿಂದಿನ ಕತೆ. ಒಂದಿನಕ್ಕೆ 25,000 ದುಡಿತಾ ಇದ್ರೆ ಅಂದ್ರೆ ಅರ್ಥ ಏನು? Do you think is an expert? ಎರಡನೇ ಸ್ಟೋರಿ ಹೇಳ ಎಕ್ಸಾಂಪಲ್. ಓಕೆ, ಕೆಲವು ವರ್ಷಗಳು ಒಂದು 20 ವರ್ಷ ನಮ್ಮ ಕನ್ಸ್ಯೂಮರ್ ವರ್ಲ್ಡ್ ಅಕೌಂಟ್ಸ್ ನ ನೋಡ್ಕೊಂಡವರು. ಅಂಡ್ ಇಟ್ ಇಸ್ ವೆರಿ ಗುಡ್, ಎಕ್ಸಲೆಂಟ್ ಹ್ಯೂಮನ್ ಬೀಯಿಂಗ್ ಅಂಡ್ ಎಕ್ಸಲೆಂಟ್ ಬೈ ಪ್ರೊಫೆಷನ್ ಆಲ್ಸೋ. ನಮ್ಗವರು ಕನ್ಸಲ್ಟೆಂಟ್ ಆಗಿ ಟ್ಯಾಕ್ಸ್ ಎಲ್ಲ ನೋಡ್ಕೊಂತ ಇರ್ಬೇಕಾದ್ರೆ, ಐ ವುಡ್ ರಿಮೆಂಬರ್ ಎಕ್ಸಾಕ್ಟ್ಲಿ ಎಷ್ಟನೇ ವರ್ಷಗಳ ಹಿಂದಿನ ಕತೆ ಇದು ಅಂತ. ಅವ್ರ ಆಫೀಸ್ಗೆ ಹೋದಾಗ ನಮ್ಮ ಬಾಸ್ ಎಕ್ಸ್ಪರ್ಟ್ ಸರ್. ಏನಪ್ಪಾ, ವರ್ಷ ಪೂರ್ತಿ ದುಡಿಯೋ ದುಡ್ಡನ್ನ ಒಂದೇ ಒಂದು ಡೀಲಲ್ಲಿ ದುಡಿದು ಬಿಡ್ತಾರೆ ಸರ್ ಅಂದ್ರೆ. ಏನಾಯ್ತು? ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಇಂದ ಒಂದು ರೈಡ್ ಆಯ್ತು ಸರ್, ಒಂದು ಕಂಪ್ನಿಗೆ, IT ಕಂಪ್ನಿಗೆ 8 ಕೋಟಿ ಪೆನಾಲ್ಟಿ ಹಾಕಿದ್ ಸರ್ ಅವರು. ಹೌದಾ, ಹಾ ಹೇಳಪ್ಪ. ಆಮೇಲೆ ಎಷ್ಟು ಕೆಲಸಿರ್ಬೋದು ಹೇಳಿ ಸರ್ ಅವರು? ಒಂದು ಗೊತ್ತಿಲ್ಲ. ಒಂದು 5 ಲಕ್ಷ ಕೆಲಸಿದ್ರು ಸರ್. ನಮ್ಮ ಬಾಸ್ಗೆ ಒಂದು 25 ಲಕ್ಷ ಬಂತು ಸರ್ ಫೀಸ್ ಅಂದ್ರೆ. ಡು ಯು ಥಿಂಕ್ ಎಕ್ಸ್ಪರ್ಟ್? ಸೂಪರ್ ಎಕ್ಸ್ಪರ್ಟ್.
ನಾವು ಎಲ್ರಿಗೂ ಅರ್ಥ ಆಗ್ತಾ ಇರ್ಬೋದು ಅನ್ಸುತ್ತೆ, ಮೈಂಡ್ ಓಪನ್ ಅಪ್ ಆಗ್ತಾ ಇದೆ ಅನ್ಸುತ್ತೆ. ಕರೆಕ್ಟ್? ಯಾ, super expert. Become specialist and super expert. Don't become like everybody. So like now, after having this experience, what I have right now 144 things what I have learned is for my previous experience. Now I am becoming expert and I will become future super expert. I'm adding to my nanna knowledge ge, nanna experience ge, what I am adding now. Because this is old world. Illyorgididu corona inda ididu old world. People who predicts problem predictors. ಕರೋಡ್ಪತಿಗಳು ದುಡಿದು ಬಿಟ್ವಿ, 1 ಕೋಟಿ ಬಂತು, 2 ಕೋಟಿ ಬಂತು, 4 ಕೋಟಿ ಬಂತು. ಕರೋಡ್ಪತಿಗಳು ಯಾವಾಗ್ಲೂ ಹಿಂಗ್ ಯೋಚನೆ ಮಾಡ್ತಾ ಇರ್ತಾರೆ, ನಾನು ಹೇಳ್ಕೊಡ್ತಾ ಇರೋದು. ಕರೋಡ್ಪತಿ ಹೆಂಗಾಗೋದಲ್ಲ, ಕರೋಡ್ಪತಿಗಳು ಬಂದ್ಮೇಲೆ ಸುಮ್ಮನೆ ಕೂತ್ಕೊಳಲ್ಲ, ಅವ್ರು ಥಿಂಕ್ ಮಾಡ್ತಾ ಇರ್ತಾರೆ. ಮುಂದೆ ಏನ್ ಪ್ರಾಬ್ಲಮ್ ಬರ್ಬೋದು ಪ್ರಪಂಚಕ್ಕೆ, ನಮ್ ಟ್ರೆಂಡ್ಗೆ, ನನ್ನ ಬಿಸ್ನೆಸ್ಗೆ ಅಥವಾ ಬೇರೆ ಬಿಸ್ನೆಸ್ಗೆ ನೆಕ್ಸ್ಟ್ ಯಾವ್ದು ಬೂಮ್ ಬರ್ಬೋದು. ರಿಯಲ್ ಎಸ್ಟೇಟ್ ಬರುತ್ತಾ, ಗೋಲ್ಡ್ ಇಂಡಸ್ಟ್ರಿ ಬರುತ್ತಾ, ಮ್ಯಾನುಫ್ಯಾಕ್ಚರಿಂಗ್ ಬರುತ್ತಾ, ಇನ್ಫ್ರಾಸ್ಟ್ರಕ್ಚರ್ ಬರುತ್ತಾ, ಟೆಕ್ನಾಲಜಿ ವರ್ಲ್ಡ್ ಬರುತ್ತಾ, IT BT ಬರುತ್ತಾ, ಅಥವಾ ಫುಡ್ ಇಂಡಸ್ಟ್ರಿ ಬರುತ್ತಾ, ಏನ್ ಬರ್ಬೋದು ಮುಂದೆ. ದೇ ವಿಲ್ ಕೀಪ್ ಪ್ರಿಡಿಕ್ಟರ್ಸ್ ಭವಿಷ್ಯ ಯೋಚನೆ ಮಾಡ್ತಾ ಇರ್ತಾರೆ. ಬರೀ ಜ್ಯೋತಿಷಿಗಳು ಮಾತ್ರ ಭವಿಷ್ಯ ನುಡಿಯೋದಲ್ಲ, ಕರೋಡ್ಪತಿಗಳು ಭವಿಷ್ಯದ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾರೆ. And I was also thinking, what will be the industry of direct marketing? Tested e-commerce test ಮಾಡಿದೆ, but I did not go deep into it. Digital world ಶುರು ಮಾಡಿದ್ದೆ ಲಾಸ್ಟ್ ಇಯರ್ ಏನೆ, ಕೋಚಿಂಗ್ ಇಂಡಸ್ಟ್ರಿ ಅಂಡ್ ದಿಸ್ ಡೈರೆಕ್ಟ್ ಮಾರ್ಕೆಟಿಂಗ್ ಎಲ್ಲಾನು ಆನ್ಲೈನ್ ತರಬೇಕು ಅಂತ ಹೇಳಿ ಕೆಪ್ಟ್ ಲರ್ನಿಂಗ್. ಬಟ್ ಒಂದನ್ನು ತುಂಬಾ ಸ್ಟ್ರಾಂಗ್ ಮಾಡಿದೆ, ಯಾವ್ದನ್ನ, ವಾಟ್ ಎವರ್ ಯು ಆರ್ ಸೀಯಿಂಗ್ online.mybta.net, ಕನ್ನಡದ ಫಸ್ಟ್ ಬಿಸ್ನೆಸ್ ಕೋಚ್ ಕರ್ನಾಟಕದಲ್ಲಿ. ಮೇಡ್ ಇಟ್ ವೆರಿ ಸ್ಟ್ರಾಂಗ್ ಬಿಕಾಸ್ ಐ ನ್ಯೂ ವೆರಿ ಕ್ಲಿಯರ್ಲಿ ಫ್ಯೂಚರ್ ಈಸ್ ಗೋಯಿಂಗ್ ಟು ಬಿ. ಟ್ರಾಫಿಕ್ ನೋಡಿದಾಗ, ಪೊಲ್ಯೂಷನ್ ನೋಡಿದಾಗ, ಎಲ್ಲರೂ ಥಾಟ್ ಪ್ರೊಸೆಸ್ ಯೋಚನೆ ಮಾಡ್ತಾ ಇರಬೇಕಾದ್ರೆ ಐ ಫೆಲ್ಟ್ something is going to change. Future is going to be different. Obviously today is this. Correct? So are you predicting future? If you are predicting future, are you preparing for the future? ಕರೋಡ್ಪತಿಗಳು ಯಾವಾಗಲೂ ಏನ್ ಮಾಡ್ತಾರೆ, 1 ಕೋಟಿ 2 ಕೋಟಿ ದುಡಿದ್ಮೇಲೆ, 3 ಕೋಟಿ ದುಡಿದ್ಮೇಲೆ, 5 ಕೋಟಿ ದುಡಿದ್ಮೇಲೆ, 10 ಕೋಟಿ ದುಡಿದ್ಮೇಲೆ ಅಲ್ಲಿಗೆ ನಿಂತಲ್ಲ. ಅವರು ಏನ್ ಮಾಡ್ತಾರೆ, 20 ಕೋಟಿ 30 ಕೋಟಿ 40 ಕೋಟಿ ಮಾಡ್ಬೇಕಂದ್ರೆ ದೇ ವಿಲ್ ಬಿ ಪ್ರಿಡಿಕ್ಟಿಂಗ್. ಏನ್ ಪ್ರಿಡಿಕ್ಟ್ ಮಾಡ್ತಾ ಇರ್ತಾರೆ, ಏನ್ ಮುಂದೆ, ಏನ್ ಭವಿಷ್ಯದಲ್ಲಿ ಹೊಸ ಸಮಸ್ಯೆ ಉಟ್ಕೊಳುತ್ತೆ ಅಥವಾ ಹೊಸ ಅವಕಾಶ ಉಟ್ಕೊಳುತ್ತೆ. ಪ್ರಾಬ್ಲಮ್ ಆರ್ ಆಪರ್ಚುನಿಟಿ, ವಾಟ್ ಈಸ್ ಗೋಯಿಂಗ್ ಟು ಕಮ್ ಇನ್ ಫ್ಯೂಚರ್. ದೇ ಪ್ರಿಡಿಕ್ಟ್ ಫ್ಯೂಚರ್. Are you predicting your future of your industry? I did little small mistake. ಏನ್ ಮಾಡಿದೆ ನಾನು, ಪ್ರಿಡಿಕ್ಟ್ ಮಾಡಿದ್ರೆ ಈ ಹಳೆ ದೋಣಿ ಮುಳುಗ್ತಾ ಇರೋ ದೋಣಿನ ಸ್ವಲ್ಪ ಹತ್ತಿರದಲ್ಲಿ ಎಮೋಷನಲಿ ಉಳಿಸ್ಕೊಂಡ್ಬಿಟ್ಟೆ. ಕರೋಡ್ಪತಿಸ್ ವಾಟ್ ದೇ ಡೂ, ದೇ ಟೇಕ್ rational decision. ಲಾಜಿಕಲ್ ಆಗಿ ಯೋಚನೆ ಮಾಡ್ತಾರೆ. ಇಫ್ ದಿಸ್ ಇಂಡಸ್ಟ್ರಿ ಇಸ್ ನಾಟ್ ಗೋಯಿಂಗ್ ಗುಡ್, ಈಸಿಲಿ ಅವರು ಬಿಟ್ಬಿಟ್ಟು ಮುಂದೆ ಹೋಗ್ತಾರೆ. ದೇ ಡೋಂಟ್ ಅಟ್ಯಾಚ್ ಟು ದ ಓಲ್ಡ್ ಸೆಂಟಿಮೆಂಟಲ್ ಆಗಿರೋದಿಲ್ಲ. I did little mistakes for some time, but ಕರೋಡ್ಪತಿ ಮೈಂಡ್ ಇದೆ, ಕರೋಡ್ಪತಿ ಥಿಂಕಿಂಗ್ ಇದೆ, ಕರೋಡ್ಪತಿ ಆಕ್ಷನ್ ಇದೆ, ಕರೋಡ್ಪತಿ ಎಮೋಷನಲ್ ಸ್ಟೆಬಿಲಿಟಿ ಇದೆ, ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ಇದೆ, ದಟ್ ಎವ್ರಿಥಿಂಗ್ ಇಸ್ ದೇರ್. ಸ್ಮಾಲ್ ಮೂಮೆಂಟ್ಲಿ ಜರ್ಕ್ ಆಯ್ತು, I'm back now. I'm very clearly. Now I'm learning what I'm predicting and learning. First thing, online influencer, authority build ಮಾಡೋದು, ವೆಬ್ಸೈಟ್, ಡಿಜಿಟಲ್ ವರ್ಲ್ಡ್, ಟ್ರಾಫಿಕ್, ಆನ್ಲೈನ್ ಟ್ರಾಫಿಕ್ ಡ್ರೈವ್ ಮಾಡೋದು, ಡೇಟಾ ಮ್ಯಾನೇಜ್ಮೆಂಟ್, ಇಂಟರ್ನಲ್ ಎಕನಾಮಿ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ, ಒನ್ ಮ್ಯಾನ್ ಕಂಟ್ರೋಲ್ ಮಾಡ್ಕೊಳೋದು ಹೇಗೆ, ಇಂಟರ್ನಲ್ ಎಕನಾಮಿ. ಐ ಟೀಚ್ ಆಲ್ ದಿಸ್ ಥಿಂಗ್ ಆಟೋಮೇಷನ್ ಅಲ್ಲಿ ಹೇಳ್ಕೊಡ್ತೀನಿ. ಇಫ್ ಯು ಆರ್ ನಾಟ್ ಪಾರ್ಟ್ ಆಫ್ ಮೈ ಬಿಸ್ನೆಸ್ ಟೈಕೂನ್ ಅಕಾಡೆಮಿ, ಪ್ಲೀಸ್ ಎನ್ರೋಲ್. ಇಫ್ ಯು ಆರ್ ವಾಚಿಂಗ್ ದಿಸ್ ರೆಕಾರ್ಡೆಡ್ ವಿಡಿಯೋ in any form like YouTube or Facebook, ಎಲ್ಲೇ ನೀವು ನೋಡಿದ್ರು ಕೂಡ there is a link. You can go to my link, mybta.net website alli. There is always a Karnataka Business Owner Growth free webinar. Register for it and attend my webinar and be a part of it. You will learn all these new terminologies. Common person nim kayalli ಮಾಡ್ಸೋದು ಹೇಳ್ಕೊಡ್ತೀನಿ ನಾನು. Website, how many of you want to learn how to do your own website? nim kayare neeve ಮಾಡೋದು. Even if you are a simple non-technical person, do you want to learn this?
How much generally people will charge outside world when the website create ಮಾಡ್ಲಿಕ್ಕೆ? Okay, they charge huge money. If ನಿಮ್ಗೆ ಗೊತ್ತಿಲ್ಲ ಏನೇನಕ್ಕೋ ಚಾರ್ಜ್ ಮಾಡ್ತಾ ಇರ್ತಾರೆ. And I used to pay huge money, but ನನಗೆ ಕೆಲಸ ತಗ್ಸೋದು ಗೊತ್ತಿರಲಿಲ್ಲ. Okay, I will make you can do on your own, you know, digital world alli player, expert, super expert, because I'm learning it. ಬಂದಿದೆ, but ಇನ್ನು ನಾನು ಏನಂತ ಕರೆಯೋದು ಎಕ್ಸ್ಪರ್ಟ್ ಲೆವೆಲ್ಗೆ ಹೋಗಿಲ್ಲ. ಟರ್ಮಿನಾಲಜಿ ಅರ್ಥ ಮಾಡ್ಕೊಳ್ತಾ ಇದ್ದೀನಿ, ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್. ರೈಟ್, 144 ವರ್ಡ್ಸ್ ಹೇಗೆ ಕಲ್ತಿದ್ದೀನಿ, 144 ಥಿಂಗ್ಸ್ ಹೇಗೆ ಗೊತ್ತು ಬಿಸ್ನೆಸ್ ಅಲ್ಲಿ. I'm going to add 100 things about, you know, new world. Then definitely I'll be an expert and super expert ಆಗ್ತೀನಿ ಮುಂದೆ. Okay, so you need to predict ನಿಮ್ಮ ಇಂಡಸ್ಟ್ರಿ ಏನು ಪ್ರಾಬ್ಲಮ್ ಬರುತ್ತಾ, and get to know everything: data management, email marketing, SMS marketing, customer future need ಏನು ಬರುತ್ತೆ, ಹೊಸ ವರ್ಲ್ಡ್ ಹೆಂಗ್ ಕ್ರಿಯೇಟ್ ಆಗುತ್ತೆ. ನಾಟ್ ಓನ್ಲಿ ದಟ್, ಫ್ಯೂಚರ್ ಈಗಿನ ಮಕ್ಕಳೇನು ಎಜುಕೇಶನ್, ಆನ್ಲೈನ್ ಎಜುಕೇಶನ್ ಬಂತು, ಕರೋನಾಗಿ ಇನ್ನೂ ಒಂದು 2-3 ವರ್ಷ ಹಿಡಿಯಿತು, ದೆನ್ ಔಷಧಿ ಲಸಿಕೆ ಬರಲಿಕ್ಕೆ ಏನ್ ಚೇಂಜ್ ಆಗ್ಬೋದು, ಎಷ್ಟೊಂದು ಡಿಸ್ರಪ್ಟ್ ಆಗುತ್ತಂದ್ರೆ ದೇವಸ್ಥಾನಗಳ ಮುಂದೆ ಜನ ಹೋಗಲ್ಲ. ಅವಾಗ ಹೆಂಗೆ, ಹೌ ಟೆಂಪಲ್ಸ್ ವಿಲ್ ಎವಾಲ್ವ್. ಅರ್ಚಕರು, ಟ್ರಸ್ಟ್ಗಳು ಅವ್ರ ಟೆಕ್ನಾಲಜಿ ಕಲ್ತಿಲ್ಲ ಅಂದ್ರೆ they cannot invite people. Then what happens? How do they generate revenue for the temple? Correct, right? ದೇವ್ರು ಹಿಂಗೆ ಆಶೀರ್ವಾದ ಕೊಡ್ತಾರೆ, ಎನರ್ಜಿ ಹೆಂಗ್ ಕ್ರಿಯೇಟ್ ಆಗುತ್ತೆ, ಪೀಪಲ್ ಗೋ ಅಂಡ್ their energy creates more. So they have to predict, they have to think future. ಎಷ್ಟು ಜನರಿಗೆ ವಾವ್ ಅನಿಸ್ತಾ ಇದೆ, ಕರೋಡ್ಪತಿಗಳು ಹೆಂಗೆ ಯೋಚನೆ ಮಾಡ್ತಾರೆ. ಕರೋಡ್ಪತಿಗಳು ಬರೀ ತಮ್ಮ ಬಿಸ್ನೆಸ್ ಬಗ್ಗೆ, ತಮ್ಮ ಒಂದು ಪ್ರಾಡಕ್ಟ್ ಬಗ್ಗೆ ಯೋಚನೆ ಮಾಡಲ್ಲ. ಎಕನಾಮಿ ಚೇಂಜ್ ಆಗೋದು, ಟ್ರೆಂಡ್ ಚೇಂಜ್ ಆಗೋದು, ನೀಡ್ಸ್, ಡಿಸೈರ್ಸ್, ವಾಂಟ್ಸ್ ಚೇಂಜ್ ಆಗೋದು, ಎಲ್ಲದಕ್ಕಿಂತ ಜಾಸ್ತಿ ಸೈನ್ಸ್ ಹೆಂಗ್ ಚೇಂಜ್ ಆಗುತ್ತೆ ಕೂಡ ನೋಡ್ತಾರೆ. ಐ ಆಮ್ ಆಲ್ಸೋ ಥಿಂಕಿಂಗ್ ಇನ್ ಆಲ್ ದಿಸ್ ಡೈರೆಕ್ಷನ್ಸ್. ಕರೋಡ್ಪತಿ ಜಸ್ಟ್ ಡೋಂಟ್ ಥಿಂಕ್ ಫಾರ್ ಮೇಕಿಂಗ್ few thousand rupees, few hundred rupees ಯೋಚನೆ ಮಾಡಲ್ಲ ಅವರು. ಆ few hundreds ನ ಹೆಂಗೆ ಮಲ್ಟಿಪ್ಲೈ ಆಗ್ತಾ ಇರಬೇಕು, ಆಪರ್ಚುನಿಟಿ ಹೆಂಗ್ ಕ್ರಿಯೇಟ್ ಆಗಬೇಕು, ಅಥವಾ ಸಮಸ್ಯೆ ಬಂದ್ರೆ ಹೆಂಗ್ ಸಮಸ್ಯೆನ ಪರಿಹಾರದ ತರ ಬಳಸ್ಕೊಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ. ಗುಡ್. And next comes most important. Sometimes we become ನಮ್ ಥಿಂಕಿಂಗ್ ಸರಿ ಇದೆಯೋ ಇಲ್ಲೋ ಗೊತ್ತಾಗಲ್ಲ. There's something called mastermind group ಅಂತ ಕರೀತಾರೆ, who are all like masters, like who are experts. They have their own groups. ಕಾಗೆಗಳು, ಕೋಗಿಲೆ ಎರಡು ಮಿಕ್ಸ್ ಆಗಿ ಹಾರೋದಿಲ್ಲ. ನೋಡಿದಿರ ಯಾವತ್ತಾದ್ರೂ? ಕೋಗಿಲೆ ಮತ್ತೆ ಕಾಗೆ ಒಟ್ಟಿಗೆ ಹಾರುತ್ತಾ? ನೋ. ಕರೋಡ್ಪತಿಗಳು ಅವ್ರ ಫ್ರೆಂಡ್ ಸರ್ಕಲ್, ಕರೋಡ್ಪತಿಗಳು ಫ್ರೆಂಡ್ ಸರ್ಕಲ್ ಇರ್ತಾರೆ. ಅಂಡ್ ಇರುತ್ತೆ ಕಡಿಮೆ ಲೆವೆಲ್ದು, ಕಡಿಮೆ ಇರುತ್ತೆ. ಅಂದ್ರೆ ಲೈಕ್ ಹೂ ಇಸ್ ಇನ್ ಲ್ಯಾಕ್ಸ್ ಅಂಡ್ ಥೌಸಂಡ್ಸ್ ಇರೋರು ಕಡಿಮೆ ಲೆವೆಲ್ ಇರುತ್ತೆ. But they always make friendship to the super crorepathi's, higher crorepathi's jothe irtare. So when you have that group, mastermind group, nim thinking hange irutte. So personally crorepathi's will always sit, think, eat, travel, hobbies, friend circle is all with crorepathy like-minded people jotene irtare avaru. Hosa industry touch enide annor jotene irtare avaru yavaglu. They don't get to talk to people. If you know that, like if you are a part of Business Tycoon Academy, nan jothe 21 days human mastery, digital entrepreneurship, business buddha, in all this, if you are part of, ನಿಮ್ಮ ಮೈಂಡ್ಗೆ ಬರೀ ಗ್ರೋತ್, ಫ್ಯೂಚರ್ ಇದ್ರ ಬಗ್ಗೆ ಮಾತ್ರ ಕಾಣಿಸಿದೆ. ನಮ್ಮ ಜೊತೆ ನೀವು ಕಂಪ್ಲೀಟ್ಲಿ ಇದ್ರೆ, ಸಪೋಸ್ ನಮ್ಮ ಜೊತೆ ಸ್ವಲ್ಪ ಇದು ಹೊರಗಡೆ ಪ್ರಪಂಚಕ್ಕೆ ಹೋದ್ರೆ ಏನ್ ಕಾಣಿಸಿದೆ ನಿಮ್ಗೆ? ಮೋರ್ ನೆಗೆಟಿವ್. Similarly, I have 2 groups in BTA also. One, this Monday evenings is a regular batch. Wednesday morning I have something called Tycoon Minds. How many of you want to be Tycoon Minds group? Type TM, Tycoon Minds. There I discuss each department. I go deeper into them. There ಇಲ್ಲಿ ಮಾತ್ರ ಇದೇ ಇರುತ್ತೆ, ಇಲ್ಲೂ ಡೆಫಿನೆಟ್ಲಿ ಗ್ರೋತ್ ಇದೆ, ಎಲ್ಲ ಇದೆ. Tycoon Minds, I go to the next level and I make it up. Now you have to earn that. ಏನ್ ಹಂಗಂದ್ರೆ
You have to BBP ನಲ್ಲಿ ಯಾರಿದ್ದೀರಾ, you have to grow, go to business mastery level 2. Level 2 course is 12,000 rupees. There you get self mastery and business mastery, 45 hours course, advanced digital mastery. You can upgrade whenever you want. 1 month, 1 week, 2 weeks. Ivat nimatra ದುಡ್ಡಿದೆ, upgrade it. Choice is yours. ಅಲ್ಲಿ ಬಂದು ನೀವು ನಮ್ಮ ಕನ್ಸ್ಯೂಮ್ಯಾಕ್ಸ್ BTA ಕಲ್ಚರ್ನ ನೀವು 3 ತಿಂಗಳು ಮಿನಿಮಮ್ ಕಲ್ತಿದ್ದು, then you have to prove that you are ready to become a tycoon and you have already system set ಆಗಿದೆ, 8 ಫಾರ್ಮುಲಾ ನಿಮ್ಮದು ರೆಡಿ ಇದೆ, ನನಗೆ ನೀವು ಗೊತ್ತಿರಬೇಕು ಯಾರು ಅಂತ. Then only I'll allow to tycoon minds. Otherwise tycoon minds is not given so easily. You have to pass few things, then only you'll get tycoon minds. So ನೀವೆಲ್ಲೂ ಹೊಸ ಕಡೆ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ tycoon mastermind groupಗೆ. You get here only in BTA. Okay, but outside world, people who are, they have their great friend circle. How friend circle is that? They create their own crorepati mindset people who always think about industry growth, challenges, steps, solutions. 80% problem ಮಾತಾಡೋದು, 20% solution ಮಾತಾಡ್ತಾರೆ, ಮೈಂಡ್ ರೆಡಿ ಮಾಡ್ಕೊಂತಾರಲ್ಲ. 20% problem ಮಾತಾಡ್ತಾರೆ, 80% solution ಮಾತಾಡ್ತಾರೆ ವಾರದಿಂದ ವಾರ. They create their group. They have a different friend circles, like service industry or manufacturing industrial friendship ಇಟ್ಕೊಂತಾರೆ, ಸರ್ವಿಸ್ ಇಂಡಸ್ಟ್ರಿಯಲ್ಲಿ ಇರೋರು ಸೈಂಟಿಸ್ಟ್ಗಳ ಜೊತೆ ಇರ್ಬೋದು, ಅಥವಾ ಪಾಲಿಟಿಕ್ಸ್ ಅಲ್ಲಿ ಇರೋರ ಜೊತೆ, ಪೊಲೀಸ್ ಜೊತೆ. They keep a group. They think from a higher level ಅಲ್ಲಿ ಯೋಚನೆ ಮಾಡ್ತಾರೆ. They don't think from an ordinary level. ಆರ್ಡಿನರಿ ಪೀಪಲ್ ಏನ್ ಮಾಡ್ತಾರೆ, ಬೆಳಗಿಂದ ಸಂಜೆವರೆಗೂ ಕೆಲಸ ಮಾಡ್ತಾರೆ, ಸ್ಟ್ರೈಟ್ ಅವೇ 2 ಕಡೆ ಹೋಗ್ತಾರೆ. ಒಂದು ಅವ್ರ ಅಡ್ಡ ಇರುತ್ತೆ, ಹೋಗ್ತಾರೆ, ಸಂಜೆ ಬಾಟ್ಲ್ ಓಪನ್ ಮಾಡ್ತಾರೆ, ಇಲ್ಲ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಕೂತ್ಕೊಂಡು ಟಿವಿ ನೋಡ್ಕೊಂಡು ಕೂತಿರ್ತಾರೆ. 2 kind of people. The people who crorepati's, they have a group of people. They travel with them in high class, spend, think, churn their group of mind circle. Tough time allu hingirbeku, ಹಿಂಗೆ ಯೋಚನೆ ಮಾಡ್ತಾರೆ, ಹೊಸ ಅವಕಾಶ ಹೆಂಗ್ ಬರುತ್ತೆ. They keep thinking, keep taking action, because they are surrounded with what? Mastermind group. They have a circles, physically, mentally, emotionally ಡಲ್ ಆಗಿದ್ರು ಸಪೋರ್ಟ್ ಕೊಡೋ ಗ್ರೂಪ್ ಇಟ್ಕೊಂತಾರೆ. ಫೋನ್ ಮಾಡಿ 1 ಕೋಟಿ ಬೇಕಂದ್ರೆ 1 ಸೆಕೆಂಡ್ ಅಲ್ಲಿ ದುಡ್ಡು ತರಿಸ್ಕೊಂಡವ್ರು ಕೂಡ ಇರ್ತಾರೆ, ಅಥವಾ ಕೊಡೋ ಲೆವೆಲ್ ಅಲ್ಲಿ ಇರ್ತಾರೆ ಅವ್ರು ಕೂಡ. ಸೊ ಡು ಯು ಹ್ಯಾವ್ ಎ ಮಾಸ್ಟರ್ ಮೈಂಡ್ ಗ್ರೂಪ್ ಲೈಕ್ ದಟ್? How many of you have, apart from BTA, outside BTA ಬಿಟ್ಟು ಹೊರಗಡೆ ಇದೆಯಾ ನಿಮ್ಮ ಹತ್ರ? Let me check. Type I if you have. If you don't have, don't worry, because you have BTA. ಯಾರಾದ್ರೂ ಇದ್ರೆ ಐ ಅಂತ ಬರೀರಿ, ಇಲ್ಲ ಅಂದ್ರೆ BTA ಅಂತ ಬರೀರಿ. ನೋಡೋಣ ಎಷ್ಟು ಜನರಿಗೆ ಇದು ಮಾಸ್ಟರ್ ಮೈಂಡ್ ಗ್ರೂಪ್ ನಿಮ್ಗೆ BTA ಆಗಿದೆ ಅಂತ ಹೇಳ್ಬಿಟ್ಟು. ಕರೋಡ್ಪತಿ ಮೈಂಡ್ ಗ್ರೂಪ್ 1 2 3 4 5 6 7 8 9 10 11, okay, 12. Oh, good. List is going on, so I can't count it now. All right, super. Don't ever lose this group. Don't just go away for some silly reasons. Be here. Give this mastermind group, because not everybody get this mastermind group. Continue with this mastermind group. Okay, the last business employees, housewife, whoever it is, if they are crorepati's always reinvent themselves. Reinvent themselves andre eno? I'm a person of introvert. School ಅಲ್ಲಿ ನನಗೆ ಸೈಲೆಂಟ್ ನಾರಾಯಣ ಹೆಸರು, and then I came to printing industry. ಮಾತಾಡ್ಬೇಕಾಗಿ ಬಂತು, ಹೆಸಿಟೇಟ್ ಇದ್ದವನು, ಬಸ್ಸಲ್ಲಿ ಕೂತ್ಕೊಂಡು ಟಿಕೆಟ್ ಕೇಳಬೇಕಾದ್ರೆ ನಾಚಿಕೆ ಬೀಳ್ತಾ ಇದ್ದವನು, ಬಸ್ ಟಿಕೆಟ್ ತಗೊಳ್ಳೇಬೇಕಾಗಿರ್ಬೇಕಾದ್ರೆ ಡೋರ್ ಟು ಡೋರ್ ಹೋಗಿ ಪ್ರಿಂಟಿಂಗ್ ಆರ್ಡರ್ ತಗೊಂಡ್ಬಂದು ಪ್ರಿಂಟ್ ಅಲ್ಲಿ ಬೆಳೆಯಕ್ಕೆ ಶುರು ಮಾಡಿದೆ ಅಂತ. ದಟ್ ಗೈ ಐ ಕೇಮ್. ಸ್ಟೇಜ್ ಅಂದ್ರೆ ಭಯ ಬಿದ್ದು ಓಡೋಗೋನು. 3 years ಅಲ್ಲಿ 2002ಗೆ built 168 people business of profit sharing business. Reinvented myself from introvert to extrovert, and ಮಾತಾಡೋದು ಕಲಿತೆ, ಮಾತಿಂದ business build ಮಾಡಿದೆ. Not only ಮಾತು, yeah, many things, right? So then from there and moved to myself, reinvented. ಎಷ್ಟೊಂದು ಬೇಡದಿರೋ ಗುಣಗಳನ್ನ ಬಿಟ್ಟೆ, ಹೊಸ ಗುಣಗಳನ್ನ ಪಡ್ಕೊಂಡೆ, ಆಗದೇ ಇರೋ ಗುಣಗಳನ್ನ ಕಲಿಯೋಕೆ ಶುರು ಮಾಡಿದೆ. Built a business. Thinking is difficulty. Thinking ಶುರು ಮಾಡ್ಕೊಂಡೆ.
communication reinvent ಮಾಡ್ಕೊಂಡೆ, right? Kept on growing. Psychology, you name it. Few qualities was not okay left. So many qualities acquired and built. I'm a people person. ಜನ ಹತ್ರ ಮಾತಾಡಿನ ತಡ್ಕೊಳಕ್ಕಾಗಲ್ಲ. ಐ ಆಲ್ವೇಸ್ ನೀಡ್ ಪೀಪಲ್. ಒಂದು ಶಾಪಿಂಗ್ ಹೋದ್ರೆ ಜನ ಇರಬೇಕು, ಒಂದು ಮೂವಿಗೆ ಹೋದ್ರೆ ಜನ ಇರಬೇಕು, ಒಂದು ಟೆಂಪಲ್ಗೆ ಹೋದ್ರೆ ಜನ ಇರಬೇಕು. ಓಕೆ, ಜಸ್ಟ್ ಪೀಪಲ್ ಪರ್ಸನ್. ನೋ, ಐ ಆಮ್ reinventing. In fact, I'll be not recording you in office now. Everything runs on technology. I'm reinventing myself because this is the future. I will do everything offline ಅಲ್ಲಿ ಏನ್ ಮಾಡಬೇಕು, ಜನರಿಗೆ ಏನ್ ಟೈಮ್ ಕೊಡಬೇಕು, ಸಿಸ್ಟಮ್ ಪ್ರಾಸೆಸ್ ಕೊಡಬೇಕು. ಬಟ್ new thing, I'm reinventing myself. What else I can do? I'm enjoying the game of journey. Always ನಮ್ಮನ್ನ ಹೊಸತನ ಪಡ್ಕೊಳಕ್ ಇದೆಯಲ್ಲ, Crorepati's will always go to next level by reinventing themselves. ಒಂದು ಸಾಮ್ರಾಜ್ಯ ಕಟ್ಟಿದ್ದೆ, ಒಂದ್ಸತಿ ಕೋಟಾಧಿಪತಿ ಆದೆ, ಅಲ್ಲಿಗೆ ಅವ್ರು ನಿಂತ್ಕೊಳೋದಿಲ್ಲ. Crorepati's enjoy from project to project, assignment to assignment, game to game. Champions will not get tired. One trophy ಗೆದ್ದೆ, ಒಂದು ಟೂರ್ನಿಮೆಂಟ್ ಗೆದ್ದೆ, ಒಂದು ಕಂಟ್ರಿ ಮೇಲೆ ಗೆದ್ದೆ, ಸಾಕಪ್ಪ ಅಂತ ಕೂತ್ಕೊಳಲ್ಲ. Crorepati's ಏನ್ ಮಾಡ್ತಾರೆ, they relax from 1 crore to another crore, another crore to another crore, from 10 crores to 20 crores, 20 crores to 100 crores, 100 crores to, they just move on, 100 to 200 to 300, 500. For them, it's just a game, just a number. They enjoy every game and they reinvent themselves. Correct? Are you ready to enjoy the game of crores game? Then crores is yours. Right? Love you so much.